ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಕಾಮಿಡಿ ಕಿಲಾಡಿಯಾದಂಥ ಪ್ರವೀಣ್ ಗಸ್ತಿಯವರು ಇವತ್ತು ನಮ್ಮ ಜೊತೆ ಭಾಳ ಸಾಥ್ ಕೊಟ್ರಿ. ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ಅಂದ್ರೆ ಮನಸಾರೆ ಹೃದಯದಿಂದ ಬರ್ತಾರೆ ರೀ. ಅವ್ರ ಜೊತೆಗೆ ಯಲ್ಲೇಶ್ ಕುಮಾರ್ ಅವರು ಅದಾರ. ನೋಡ್ರಿ ಸಂಗಮ ಹೆಂಗೆ ಆಕೈತಿ. ಇವೆಲ್ಲ ಪ್ರತಿಭೆಗಳ್ರಿ, ಇವೆಲ್ಲ ನಾಳೆ ಕರ್ನಾಟಕ ರತ್ನಗಳು. ಪ್ರತಿಭೆಗಳನ್ನ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರು. ಅವರ ಪ್ರತಿಭೆಗಳಿಂದ ಇನ್ನೊಬ್ಬರಿಗೆ ಆ ಪ್ರತಿಭೆ ಮತ್ತು ಇವರ ಪ್ರೇರಣೆ ಸಿಗಬೇಕು. ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಕ್ರಮ, ಅವ್ರ ಅನಿಸಿಕೆ ಅವ್ರು ತಮ್ಮ ಮಾತಿನಿಂದ ಹೇಳ್ತಾರೆ. ಅದು ಕಾಮಿಡಿ ಕಿಲಾಡಿ, ಅದು ಒಂದು ಸೌಭಾಗ್ಯ ಆತಲ್ಲ ನಿಮಗೆ ನೋಡೋಕೆ ಇದ್ರಾಗನ. ಮತ್ತಿನ್ನು ಜಾನಪದವು ಆತು, ನೃತ್ಯ ಆತು, ಡ್ಯಾನ್ಸು ನೋಡಿರಿ, ಹಾಡು ನೋಡಿರಿ. ಇನ್ನು ಮುಂದೆ ಜನವರಿಗೆ ಇಲ್ಲಿ ಬರೋದೈತೆ ಮತ್ತು ನೋಡೋದು. ಅದರ ಸಲುವಾಗಿ ಪ್ರವೀಣ್ ಗಸ್ತಿ ಏನು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳ್ರಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಜವಾರಿ ಕಾಕ ಅವರ ಫಸ್ಟ್ ನ್ಯೂಸ್ ಈ ಒಂದು ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತೀನಿ. ಯಾಕೆಂದರೆ ಅದ್ಭುತವಾದಂಥ ಒಂದು ಸಾಮಾಜಿಕ ಜನರಿಗೆ ಒಳ್ಳೆಯ ಒಂದು ಮೆಸೇಜ್ ಮುಟ್ಟಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ನಮ್ಮ ಜವಾರಿ ಕಾಕ ಅವರು. ಅವರಿಗೆ ಮೊದಲಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಅಂತ ಹೇಳ್ತೀವಿ. ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಏನು ಮಾತಾಡೋದು, ಎಲ್ಲರೂ ತುಂಬಾ ಮಾತಾಡ್ತಾರೆ. ಯಾಕೆಂತಂದರೆ ನುಡಿದಂತೆ ನಡೆಯುವಂತಹ ನೇರ ನುಡಿಯ ರಾಜಕಾರಣಿ ಯಾರಾದರೂ ಇದ್ದರೆ ಸತೀಶ್ ಜಾರಕಿಹೊಳಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈಗ ಪ್ರತಿಯೊಬ್ಬರು ಹೇಳ್ತಿರ್ತಾರೆ, ಆಮೇಲೆ ಹೇಳ್ತಾರೆ. ಇವ್ರು ಹಂಗಲ್ಲ. ಒಂದು ಕೆಲಸ ಹೇಳಿದ್ರು ಅಂತಂದ್ರೆ ಅದು 100% ಆಗುವವರೆಗೂ ಅದನ್ನು ಅಲ್ಲಿ ನಿಲ್ಲಿಸಲ್ಲ. ಅಂಥ ಒಂದು ವ್ಯಕ್ತಿತ್ವ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಪರಿಪಾಲಿಸುವಂತಹ ಒಂದು ರಾಜಕಾರಣಿ ಅಂತ ಹೇಳ್ಬೋದು. ಯಾಕೆಂದರೆ ಸಾವಿತ್ರಿಬಾಯಿ ಫುಲೆ ಅವರಾಗಿರ್ಬೋದು, ಜ್ಯೋತಿಬಾ ಫುಲೆ ಅವರಾಗಿರ್ಬೋದು, ಅವರು ಹಾಕಿಕೊಟ್ಟಂಥ ಶಿಕ್ಷಣ ಅದನ್ನು ಮುಂದುವರಿಸುವಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇವತ್ತಿಗೂ ಪ್ರಯತ್ನವನ್ನು ಪಡ್ತಿದ್ದಾರೆ. ಯಾಕೆಂದರೆ ಶಿಕ್ಷಣದ ಬಗ್ಗೆ ಒಬ್ಬ ರಾಜಕಾರಣಿ ಶಿಕ್ಷಣದ ಬಗ್ಗೆ ಎಲ್ಲ ಹುಡುಗರುಗಳಿಗೆ ಅದನ್ನು ಶಿಕ್ಷಣ ಎಲ್ರಿಗೂ ಅದನ್ನ ಪಸರಿಸಬೇಕು. ಶಿಕ್ಷಣದ ಒಂದು ಊಟ ಅಂತ ಹೇಳ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಉಣಬಡಿಸಬೇಕು ಅಂತಲೇ ಇವತ್ತು ಸಾಕಷ್ಟು ಎಜುಕೇಷನ್ ಸೊಸೈಟಿಗಳಾಗಿರ್ಬೋದು ಅಥವಾ ಫೌಂಡೇಶನ್ಗಳಾಗಿರ್ಬೋದು, ಜೊತೆಗೆ ಈ ಎಲೆಮರೆಕಾಯಿ ಅಂತಿರ್ತಕ್ಕಂತಹ ಕಲಾವಿದರುಗಳನ್ನು ಬೆಳಕಿಗೆ ತರುವಲ್ಲಿ ಒಂದು ದಿಟ್ಟ ಹೋರಾಟ ಅಂತ ಹೇಳ್ಬೋದು. ಯಾಕೆಂತಂದರೆ ಪ್ರತಿಯೊಬ್ಬರು ಇಲ್ಲಿ ಕಲೆಯ ಹೋರಾಟ ಅಂತ ಹೇಳ್ತೀವಿ ನಾವು ಇಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರು ಇಲ್ಲಿ ಸಾಕಷ್ಟು ಜನ ನಾವು ಹಾಡುಗಳನ್ನ ಅಲ್ಲಿ ಇಲ್ಲಿ ಕುಂತು ಹಾಡ್ತಿರ್ತಾರೆ. ಸೊ ಅವ್ರಿಗಾದಂಥ ಒಂದು ವೇದಿಕೆಗಳು ಬೇಕು. ಗ್ರಾಮೀಣ ಪ್ರತಿಭೆಗಳು ಇವತ್ತಿನ ದಿನ ಬೆಂಗಳೂರಿಗೆ ಹೋಗಿ ಹಾಡು ಹಾಡ್ಬೇಕು ನಾವು, ಆಮೇಲೆ ಬೇರೆ ಕಾರ್ಯಕ್ರಮಗಳಿಗೆ ಹಾಡು ಹಾಡಬೇಕು. ಇಲ್ಲ ಅಂತ ನಮ್ಗೆ ಹಾಡು ಹಾಡೋರ್ಗೆ ಅವಕಾಶಗಳಿಲ್ಲ, ಡ್ಯಾನ್ಸ್ ಮಾಡೋರ್ಗೆ ಅವಕಾಶಗಳಿಲ್ಲ, ವೇದಿಕೆಗಳಿಲ್ಲ ಅಂತ ಎಷ್ಟೋ ಜನ ಕೂಗ್ತಾ ಇದ್ರು. ಸೊ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅನ್ನುವಂಥ ಒಂದು ವೇದಿಕೆ ಇವತ್ತು 22 ವರ್ಷಗಳ ಕಾಲ ನಿರಂತರವಾಗಿ ಕಲಾವಿದರುಗಳನ್ನ ಹುಟ್ಟಾಕ್ತಾ ಇದೆ ಅನ್ನೋದಕ್ಕೆ ಇವತ್ತು ನಾನು ಒಬ್ಬ ಉದಾಹರಣೆ. ಯಾಕೆಂತಂದ್ರೆ ಇವತ್ತು ಸತೀಶ್ ಶುಗರ್ ಅವಾರ್ಡ್ ಅನ್ನೋ ವೇದಿಕೆಯಿಂದಂತೆ ಬೆಳೆದವನು ನಾನು. ಸೊ ಅಲ್ಲಿಂದ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಅಂತ ವೇದಿಕೆ ನನಗೆ ಸಿಕ್ತು. ಯಾಕೆಂದರೆ ಇಲ್ಲಿ ಕೊಟ್ಟಂಥ ಸ್ಫೂರ್ತಿ ಆಗಿರ್ಬೋದು, ಬೆನ್ನೆಲುಬು ಅಂದರೆ ನಿಮಗೆ ಟ್ಯಾಗ್ಲೈನ್ ಹೇಳೋ ಹಾಗೇ ಪ್ರಯತ್ನ ನಿಮ್ಮದು, ಪ್ರೋತ್ಸಾಹ ನಮ್ಮದು ಅಂತ ಅನ್ನುವಂಥ ದೃಷ್ಟಿಯಲ್ಲಿ ಎಷ್ಟು ಪ್ರಯತ್ನ ಪಡ್ತಿರೋ, ಈ ಒಂದು ವೇದಿಕೆಯನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಿರೋ ಅಂತಹ ಕಲಾವಿದರಿಗೆ ಮುಂದಿನ ಭವಿಷ್ಯ ಇದೆ ಅನ್ನೋದು ಒಂದು. ಇಲ್ಲಿ ಲಕ್ಷಾಂತರ ಜನ ಕಲಾವಿದರುಗಳನ್ನ ಹುಟ್ಟಾಕಿದಂಥ ಒಂದು ವೇದಿಕೆ. ಕಲಾವಿದರು ಅಷ್ಟೇ ಅಲ್ಲ, ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಟ್ಟಂತಹ ಒಂದು ವೇದಿಕೆ ಅಂತ ಹೇಳ್ಬೋದು. ಇವತ್ತು ಅಡುಗೆ ಮಾಡೋರಾಗಿರ್ಬೋದು, ಕಸ ಹುಡುಗರಾಗಿರ್ಬೋದು, KEB ಅವರಾಗಿರ್ಬೋದು, ಬಸ್ ಅವರಾಗಿರ್ಬೋದು, ಎಲ್ಲರಿಗೂ ಕೆಲಸ ಕೊಟ್ಟಂಥ ಒಂದು ವೇದಿಕೆ ಅಂತ ಹೇಳ್ಬೋದು. ಸರಿ ಸುಮಾರು ಒಂದು 3 ರಿಂದ 4 ದಿನ ನಮ್ಮದು ಸತೀಶ್ ಶುಗರ್ ಅವಾರ್ಡ್ಸ್ ನಡೀತದೆ. ಈ ಒಂದು ಅವಾರ್ಡ್ ಫಂಕ್ಷನಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನರಿಗೂ ಸಹಿತ ಊಟವನ್ನು ಕೊಡುವಂಥ ಒಂದು ಇದು. ಜೊತೆಗೆ ಮಕ್ಕಳುಗಳಿಗೆ ಇವತ್ತು ಬಡವ್ರ ಮಕ್ಕಳುಗಳು ಪಾಪ ಒಂದು ಓಲೋ ಬಸ್ನಾಗ ಹತ್ತಾಕು ಒಂದು ಇದಿರಂಗಿಲ್ಲ ಅವರಿಗೆ. ಓಲೋ ಬಸ್ ಹತ್ತಾಕೂ ಅವ್ರ ಅವಕಾಶ ಇರೋಂಗಿಲ್ಲ. ಸೊ ಅಂಥದನ್ನು ಯಾರು ನೀವು ಪ್ರತಿಶತ ಏನು ಎಜುಕೇಷನಲ್ಲಿ ಶಿಕ್ಷಣದಲ್ಲಿ ಎಕ್ಸಾಮ್ನಲ್ಲಿ ಯಾರು ಪರ್ಸೆಂಟೇಜ್ ಅಂದರೆ ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ತಾರೋ ಅವ್ರನ್ನೆಲ್ಲ ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು. ಅಂಥ ಒಂದು ಅದ್ಭುತವಂಥ ರಾಜಕಾರಣಿ ಅಂತಲೇ ಹೇಳ್ಬೋದು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಅಷ್ಟೇ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಕೆಲವೊಂದು ಈ ಒಂದು ಟೀಮ್ ಅಂತ ಮಾಡ್ತಾರೆ, ಆ ಟೀಮ್ನ ಸರಿದೂಗಿಸಿಕೊಂಡು ಅದಕ್ಕೆ ಪ್ರೆಸೆನ್ಸ್ ಆಗಿ ಅವ್ರು ಹೇಳಿದ ಕಾರ್ಯನ ಮಾಡಬೇಕಲ್ಲ ಅಲ್ಲಿ. ಸೊ ಅದಕ್ಕೆ ಒಂದು ಟೀಮನ್ನು ರಚಿಸ್ತಾರೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಂತೇಳಿ. ಸೊ ರಿಯಾಜ್ ಚೌಗಲಾ ಸರ್ ನಾವು ಇದರಲ್ಲಿ ಮೇನ್ ವ್ಯಕ್ತಿ ಅಂತ. ಯಾಕೆಂದರೆ ರಿಯಾಜ್ ಚೌಗಲಾ ಸರ್ ಅವ್ರ ಕಡೆಯಿಂದ ನಾವು ಈ ಒಂದು ವೇದಿಕೆಗೆ ಬಂದಿರೋದು. ರಿಯಾಜ್ ಚೌಗಲಾ ಸರ್ ಇದ್ದಾಗ ಅದೇ ರೀತಿ ನಮ್ಮ ಜೋರಾಪುರ ಸರ್ ಅವರಾಗಿರ್ಬೋದು ಸಾಕಷ್ಟು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಟೀಮ್ ಅಂತಲೇ ಹೇಳ್ತೀವಿ ನಾವು. ರಿಯಾಜ್ ಚೌಗಲಾ ಸರ್ ಅಂತ ಟೀಮ್
ಅಂತ ಹೇಳ್ತೀವಿ. ಸೊ ಇವರಿಂದ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಿದ್ದಾವೆ. ಒಂದು ವೇಳೆ ಇವ್ರ ಹತ್ರ ಆ ಕೆಲಸಗಳಾಗಲಿಲ್ಲಪ್ಪ ಅಂದ್ರೆ ಲಾಸ್ಟಿಗೆ ನಾವು ಎಲ್ಲಿ ಸತೀಶ್ ಜಾರಕಿಹೊಳಿ ಸರ್ ಹತ್ರ ಹೋಗ್ತೀವಿ, ಇಲ್ಲೇ ಆ ಕೆಲಸಗಳು ಮುಗಿತಿರ್ತಾವೆ. ಅವರಿಂದ ಸಾಕಷ್ಟು ನಾವು ಕಲಾವಿದರುಗಳಾಗಿರ್ಬೋದು, ಇನ್ನೂ ಅನೇಕ ವಿದ್ಯಾರ್ಥಿಗಳು ಕೂಡ ಬೆಳಗಿದ್ದೀವಿ. ಸೊ ಸತೀಶ್ ಜಾರಕಿಹೊಳಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ರೀ. ಸೊ ಅಂಥ ಒಂದು ವ್ಯಕ್ತಿತ್ವನ ನಾವು ಎಲ್ಲೂ ಹುಡುಕಾಡಿದ್ರೂ ಸಿಗಂಗಿಲ್ಲ. ಇನ್ನೊಂದು ನಮ್ಮದು ಏನಪ್ಪ ಅಂತಂದ್ರೆ, ಒಂದು ರಾಜ್ಯದಲ್ಲಿ ಸಾಕಷ್ಟು ಜನ ನಮ್ಮಂತನ ಇನ್ನೊಂದು ಎಲೆಮರೆ ಕಾಯಿಗಳಂತ ಕಲಾವಿದರುಗಳು ಇರ್ತಾರೆ. ಸೊ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಂದು ವೇಳೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು CM ಆದರೆ ನಮ್ಮಂಥ ಕಲಾವಿದರಿಗಂತೂ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗ್ತಾವೆ. ನಾವು ಅಷ್ಟೇ ಅಲ್ಲ, ಸಾಕಷ್ಟು ಜನ ಕಲಾವಿದರುಗಳು ಇನ್ನೂ ಬೆಳಕಿಗೆ ಬರ್ತಾರೆ ಅನ್ನೋದನ್ನು ಒಂದು ಉದ್ದೇಶ. ಸೊ ನಮ್ಮ ಮುಂದಿನ CM ಸತೀಶ್ ಜಾರಕಿಹೊಳಿ ಸರ್ ಆಗಲಿ ಅನ್ನೋದು ಒಂದು ಆಶಯ ಅಷ್ಟೇ. ಸೊ ಮತ್ತು ಆಮೇಲೆ ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಕಣ್ಣಿಲ್ದವರಿಗೆ ಕಣ್ಣು ಕೊಡಿಸುವಂಥ ಕೆಲಸ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು, ಅದೇ ರೀತಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅದೇ ರೀತಿ ಈ ಕಲೆ ಆಗಿರ್ಬೋದು. ಆಮೇಲೆ ಇನ್ನೊಂದು ಶಿಕ್ಷಣ ಸಂಸ್ಥೆಗಳು ಎಲ್ಲೆಲ್ಲಿ ಎಜುಕೇಷನ್ ಸೊಸೈಟಿಗಳನ್ನ ತೆಗಿಬೇಕು, ಆಮೇಲೆ ಎಜುಕೇಷನ್ ಸೊಸೈಟಿ ಯಾರೆಲ್ಲ ತೆಗಿತಾರೆ ಓಪನ್ ಮಾಡ್ತಾರೆ ಅವ್ರಿಗೆಲ್ಲನೂ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇವತ್ತು ನೋಡ್ರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಆಗಿ ಹೊರಹೊಮ್ತಾ ಇದೆ. ಅದೇ ರೀತಿ ಗೋಕಾಕ್ ಆಗಿರ್ಬೋದು, ಅಭಿವೃದ್ಧಿಗಳು ಎಲ್ಲೆಲ್ಲ ನಡೀತಾ ಇದೆ ಲೋಕೋಪಯೋಗಿ ಆಗಿದ ತಕ್ಷಣ. ಜೊತೆಗೆ CM ಆದರೂ ಕೂಡ ನಮಗೂ ಅಷ್ಟೊಂದು ಖುಷಿ ಸಿಗುತ್ತೆ ಅನ್ನೋದು ಒಂದು ಆಶಯ. ಓಕೆ, ಧನ್ಯವಾದ. ಈಗ ಯಲ್ಲೇಶ್ ಕುಮಾರ್. ಎಲ್ರಿಗೂ ನಮಸ್ಕಾರ. ಹಾಗೆ ಸುದ್ದಿ ನಂಬರ್ 1 ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ಕಾಕ ಅವ್ರಿಗೂ ಕೂಡ ನಮಸ್ಕಾರ. ಪ್ರವೀಣ್ ಕುಮಾರ್ ಗಸ್ತಿ ಅವರು ಹೇಳಿದ ಹಾಗೆ ಸರಳ ಸ್ವಭಾವ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಾಜಕಾರಣಿ ಯಾರಪ್ಪ ಅಂತಂದರೆ ಅದು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು. ಅವರ ಗರಡಿಯಲ್ಲಿ ಬೆಳೆತಿರ್ತಕ್ಕಂಥ ನಾವೆಲ್ಲರೂ ಈ ಸತೀಶ್ ಶುಗರ್ಸ್ ಅವಾರ್ಡ್ಸಿಂದ ಸಾಕಷ್ಟು ಹೆಸರನ್ನು ಈ ನಮ್ಮ ಜಿಲ್ಲೆ ಒಳಗಾಗಲಿ ಕರ್ನಾಟಕ ರಾಜ್ಯದಾದ್ಯಂತ ಮಾಡಿದ್ದೇವೆ. ನಮ್ಮಂಥ ಎಷ್ಟೋ ಕಲಾವಿದರನ್ನು ಬೆಳಕಿಗೆ ತಂದಂಥ ವೇದಿಕೆ. ಈ ವೇದಿಕೆ ತಾವು ಸದುಪಯೋಗ ಪಡಿಸ್ಕೊಂಡು ಇದರಿಂದ ತಾವು ಉಪಯೋಗ ಪಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ತಾವು ಹೆಚ್ಚಿನ ಒಂದು ಗುರುತಿಸ್ಕೊಳ್ಬೇಕು ತಮ್ಮ ವ್ಯಕ್ತಿತ್ವವನ್ನು ಅಂತ ಹೇಳ್ತಾ, ಭಾಳ ಅದ್ಧೂರಿಯಾದಂಥ ಈ ರಸಮಂಜರಿ ಈ ಒಂದು ಸತೀಶ್ ಶುಗರ್ಸ್ ಅವಾರ್ಡ್ಸು ತಾವೆಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು. ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಎಷ್ಟೊಂದು ಕ್ರೀಡೆ, ಕಲೆ, ಮನರಂಜನೆ, ನೃತ್ಯ, ಸಮೂಹ, ಜಾನಪದ, ಕರಾಟೆ, ನೀರಿಲ್ಲದವ್ರಿಗೆ ನೀರು, ಕಣ್ಣಿಲ್ಲದವರಿಗೆ ಕಣ್ಣು, ಕೊರೋನಾದಲ್ಲಿ ಮಾಡಿದಂಥ ಸಾಧನೆ, ಅದರದ್ದೆಲ್ಲ ನೇತೃತ್ವ ವಹಿಸಿದಂಥ ಸತೀಶ್ ಫೌಂಡೇಶನ್ ಟೀಮ್ ಒಂದು ಐತ್ರಿ. ಅದ್ರ ನೇತೃತ್ವ ವಹಿಸಿದಂಥವ್ರು ಒಬ್ಬರು ಎಡಕದಾರ, ಒಬ್ಬರು ಬಲಕದಾರ. ರಿಯಾಜ್ ಚೌಗಲ ನೋಡಿರಲ್ಲ, ಮೊಹಮ್ಮದ್ ರಫೀಕ್ ಅಂತ ಹೇಳಿದ್ನ, ಲಕ್ಷಾಂತರ ಮಂದಿ ನೋಡ್ರಿ ನೀವು. ಅಂಥ ಒಬ್ಬರು ಗಾಯಕರು ನಮ್ಮ ಮುಂದೆ ಕುಂತಾರ. ಒಂದು ಸೌಭಾಗ್ಯ ಐತಿ, ದೇವ್ರು ಎಲ್ಲರಿಗೂ ಕೊಟ್ಟಿರೋದಿಲ್ಲ, ಅದೊಂದು ದೇಣಿಗೆ. ಈಗ ನನಗೆ ಮಾತಾಡೋಕೆ ಅವ್ರು ಕೊಡೋಂಗಿಲ್ಲ, ಅವ್ರು ಹಾಡಂದ್ರೆ ನನಗೆ ಬರೋಂಗಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರ ಅಪರೂಪದ ಕಾರ್ಯಕ್ರಮಗಳು, ಆ ನಾಯಕನ ಮೆಚ್ಚುಗೆಗೆ ಪಾತ್ರರಾದಂಥ ರಿಯಾಜ್ ಚೌಗಲ ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ. ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ, ಶಾಂತಿಯುತವಾಗಿ, ಶಿಸ್ತಿನಿಂದ ಕಾರ್ಯಕ್ರಮಗಳನ್ನು ನೆರವೇರಿಸಿ ಯಾವುದೋ ಅಹಿತಕರ ಘಟನೆ ನಡೆಯಲಾರದಂಗೆ ಸತೀಶ್ ಜಾರಕಿಹೊಳಿಯವರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ರಿಯಾಜ್ ಚೌಗಲ ಅವ್ರ ಬಗ್ಗೆ ಕೇಳ್ತೀನಿ. ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್, ಈ ಮಕ್ಕಳ ಭವಿಷ್ಯದ ಬಗ್ಗೆ. ಇದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತತ 22ನೇ ಕಾರ್ಯಕ್ರಮ ಇದು. ಸುಮಾರು ನಮ್ಮದು 25 ವರ್ಷ ಆತ್ರಿ ಮಾಡೋದು ಕಾರ್ಯಕ್ರಮ. ಅದೇ ರೀತಿ ಇವತ್ತು 22ನೇ ಸತೀಶ್ ಶುಗರ್ಸ್ ಅವಾರ್ಡ್ಸದ ಆಡಿಷನ್ ಇಲ್ಲಿ ನಡೀತಾ ಇದೆ. ಸುಮಾರು ಸ್ಟೇಟ್ ಲೆವೆಲ್ ಇದ್ದಿದ್ದು ಸುಮಾರು ಒಂದು 2300 ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು. ಅದೇ ರೀತಿ ಇವತ್ತು ನಾಳೆ ಹೈಸ್ಕೂಲು ಮತ್ತು ಕಾಲೇಜ್ ಇದೆ. ಇವತ್ತು ಓಪನ್ ಸ್ಟೇಟ್ ಲೆವೆಲು ಹಾಗೂ ಪ್ರೈಮ್ರಿ ಲೆವೆಲ್ದು ಕಾಂಪಿಟೇಷನ್ ಇತ್ತು. ಇವತ್ತು ಸುಮಾರು 2300 ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಸಿಂಪಲ್ ನಾಯಕನ ಬಗ್ಗೆ ಒಂದು ಸ್ವಲ್ಪ ಹೇಳಿರಲ್ಲ. ಭಾಳ ನೀವು ಸತತವಾಗಿರ್ತೀರಿ, ಆತ್ಮೀಯಗತೆ ಪಕ್ಕದಾಗ ಕೂತಿರ್ತೀರಿ, ಬೆಳಿಗ್ಗೆ ವಾಕಿಂಗ್ ಹೋಗಿರ್ತೀರಿ, ಎಲ್ಲಿಯ ಗುಗ್ಗೆ ಕೋಳೇನೋ ಯಾವುದೋ ಒಂದು ಕೋಳ ಐತಲ್ಲ ಅಲ್ಲಿ ಹೋಗಿರ್ತೀರಿ. ಆ ನಾಯಕನ ಅಪರೂಪದ ಒಂದು ಸಾದಾ ಸೀದಾ ವ್ಯಕ್ತಿತ್ವದ ಬಗ್ಗೆ ಹೇಳಿಲ್ಲ. ಜನ ಭಾಳ ಕುತೂಹಲದಿಂದ ಕೇಳ್ತಾರೆ. ಅವ್ರ ಬಗ್ಗೆ ಹೇಳೋದ ನಾವು वो चाँद को तारे दिखाने की लेवल में हिसाब में, सूरज को तारे, चाँद को नहीं सूरज को तारे दिखाने का उतनी तारीफ की जाए, जितनी भी तारीफ की जाए कम है सर. ಎಷ್ಟು ಅವ್ರು ತಾರೀಫ್ ಮಾಡ್ರೆ ಕಡಿಮೆ ಇದೆ. ನಾವು ನಾನು ಬೆಣಕ್ಕೆ ಬಂದಿತ್ತು. ಆ್ಯಕ್ಚುಲಿ ನಾವು ಬೆಣಕ್ಕೆ ಬಂದಾಗ ಬಾರಿಸೋದು ನಮ್ಮ ಖಾನ್ದಾನಿ ಉದ್ಯೋಗ ಅದು. ಅದು ಒಂದು ಕಾರ್ಯಕ್ರಮ, ನನ್ನ ಸಣ್ಣ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಶೋ ಒಂದು ಮಾಡಿದ್ರು ನಾವು ಲಾಸ್ಟ್ ಟೈಮ್ 2001ರಲ್ಲಿ. ಅದರ ನಂತರ ಇವ್ರು ನಮಗೆ ನೋಡಿ ರಿಯಾಜ್ ನಾವು ಒಂದು ಕಾರ್ಯಕ್ರಮ ಈಗ ಹುಡುಗರ ಸಲುವಾಗಿ, ಈ ಮುದ್ದು ಮಕ್ಕಳ ಸಲುವಾಗಿ ನಾವೊಂದು ಕಾರ್ಯಕ್ರಮ ಮಾಡೋಣ ಅನ್ನೋದು ಸೌಕಾರದ ಒಂದು ತಲೆಯಾಗಿ ಬಂದು ಕೂಡಲೇ ನಮ್ಮ ಕರೆಸರು.
ಕರ್ಸಿದ ಕೂಡಲೇ ನಾವು ಹಾದು ರೀ ಮತ್ತು ಸೌಕಾರ ಪ್ರೈದ ಎಟ್ಟೆಟಿವ್ರಿ ಅಂತ ಕೇಳ್ರಿ ಇಲ್ಲರಿ ನಾ ಸೌಕಾರಿಗೆ ಒಂದು ಇದ್ರಾಗ ಪೇಪರ್ನಾಗ ಬರ್ಕೊಂಡು 2,000 3,000 ಈ ಥರ ನಾ ಬರ್ಕೊಂಡು ಬಂದು ಕೊಟ್ಟನೆ. ಆಮೇಲೆ ಸೌಕಾರ ಅದನ್ನು ತೊಗೊಂಡ್ರು, ಸರಿ ಅದು ಇಷ್ಟ ಇದೆ ತಂದರು ಅಂದ್ಕೊಳ್ಳೆ ಅದು 2,000 ಇದ್ದಲ್ಲಿ 0 ಎಷ್ಟು ಮಾಡ್ರು ಅವರು 20,000 ಮಾಡಿಬಿಟ್ರು. ಅದಕ್ಕೂ ಒಂದು 3,000 ಇದ್ದಿದ್ದಕ್ಕೆ 30,000 ಮಾಡಿಬಿಟ್ರು. 40 ಆವಾಗಿನ ಕಾಲದಾಗ ರೀ ಆ ಕಾಲನಾಗಿದ್ರಿ ಅವಾಗ 30 ಲಕ್ಷ ಇರೋದು ಈಗ 30 ಲಕ್ಷ ಆಗ್ತೈತಿ. ಅದೇ ಥರ ಇಂಥ ಮಕ್ಕಳ ಆಮೇಲೆ ಊಟದ ಕಾರ್ಯಕ್ರಮ ಆಯ್ತು, ಹುಡುಗರಿಗೆ ಚೊಳ್ಳೆ ಒಳ್ಳೆ ಊಟ ಕೊಡಬೇಕು ಇಂತೆಲ್ಲ ಶಿಸ್ತಿದ್ದು ಭಾಳ ಅವರು ಅಂಥ ಲೀಡರ ಅಂಥ ಮನುಷ್ಯ ಜಗತ್ತಿನಾಗ ಸಾಲಿಡ್ ಸಿಗಕ್ಕೆ ಸಾಧ್ಯ ಇಲ್ಲ ಸರ್. ಆದರೆ ಉತ್ತರ ಕರ್ನಾಟಕದ ಜನ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹಾರೈಕೆ ಹೊತ್ತಾರ್ರಿ. ಆ ಜಾನಪದ ಮಕ್ಕಳು ಸಹಿತ ಜಯಘೋಷಣೆ ಮುಖಾಂತರ ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ರಿಯಾ ಚೌಗಲ ನಿಮ್ದು ಅನಿಸಿಕೆ ಏನು ರೀ? ಅದೇ ಥರ ಸೌಕಾರ ಏನಂದ್ರು ಫಿಲ್ಮಿ ಅಷ್ಟೇ ಬೇಡ ರೀ ಅದು. ನಾವು ಆ್ಯಕ್ಚುಲಿ ಇದು ಫೋಕ್ ಚಾಲೂ ಮಾಡಿ 15 ವರ್ಷ ಆತ್ರಿ. ಇದು ಮೊದಲು ನಾವು ಫಿಲ್ಮಿ ಅಷ್ಟೇ ಮಾಡ್ತಿದ್ದು. ಸೌಕಾರ ಏನಂದ್ರು ನಾವು ಮೂಲ ಜಾನಪದ ಅದನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗ್ತೈತಿ. ನಾವು ಬರೀ ಫಿಲ್ಮಿ ಮಾಡ್ಕೋತ ಹೋಗಬೇಡ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದದ ಕಲೆ ಅದು ನೆಸೆಸಿ ಹೊಂಟೈತಿ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತೈತಿ. ಮೇನ್ ಮೂಲ ಜಾನಪದ ಅಂದ್ರೆ ಹೆಚ್ಚು ಮಾಡಿ ಅದಕ್ಕೆ ಪ್ರೈಸನ್ನು ಹೆಚ್ಚು ಮಾಡಿ ಅವ್ರು ಹುಡುಗರು ಬರಲಿ, ನಮ್ಮ ಕಲೆ ಸಂಸ್ಕೃತಿ ಅವ್ರು ಉಳಿಸ್ಲಿ ಅನ್ನೋದು ಒಂದು ಉದ್ದೇಶದಿಂದ ಸೌಕಾರು ಆ ಜಾನಪದ ಒಂದು ಸೇರಿಸುವ ಅಂತೇಳಿ 15 ವರ್ಷ ಹಿಂದೆ ಹೇಳಿದ್ರು ಅದನ್ನು. ಸೊ ಮುಖ್ಯಮಂತ್ರಿ ಆಗೋ ಬಗ್ಗೆ ಹೇಳಿರಲ್ಲ ಮುಖ್ಯಮಂತ್ರಿ ನೋಡ್ರಿ ಅವ್ರು ಹಾಗೆ ಆಗ್ತಾರೆ. ಈಗಾಗಲೇ ಅವ್ರು ಮುಖ್ಯಮಂತ್ರಿ ಎಲ್ಲ ಇಡೀ ನಮ್ಮ ರಾಜ್ಯ ನಮ್ಮ ದೇಶದ ಜನರೊಳಗೆ ತಲೆಯಾಗಳು ಮುಖ್ಯಮಂತ್ರಿನ ಅವ್ರ ಪರವಾಗಿ ಅಜಾತ ಶತ್ರು ನಕ್ಕಿ ಆಗ್ತಾವ್ರು ಮುಖ್ಯಮಂತ್ರಿ. ಅದ್ರಾಗಿನ 2ನೇ ಮಾತಿಲ್ಲ, ನಕ್ಕಿ ಆಗ್ತಾರೆ ಸರ್. ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಪರೂಪದ ನಾಯಕ, ಸಿದ್ಧಾಂತವುಳ್ಳಂಥ ನಾಯಕ, ತನ್ನ ತತ್ವಗಳನ್ನು ಬಿಡಲಾರ್ದಂಥ ನಾಯಕ, ಶಿಸ್ತಿನ ನಾಯಕ, ಇಷ್ಟೊಂದು ಮಕ್ಕಳಿಗೆ ಪ್ರತಿಭೆ ಕೊಟ್ಟು ರಾಜ್ಯ ನೋಡು ಹಂಗೆ ಮಾಡ್ಯಾರ. ಗೋಕಾಕ ಕರದಂಟೆಗೆ ಹೆಸರಿತ್ತು, ಆದರೆ ಈಗ ಜಾರಕಿಹೊಳಿ ಅಂದ್ರೆ ಗೋಕಾಕ ಅನ್ನಕತ್ತಾರ ರೀ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ರಿಯಾ ಚೌಗಲ ಅವರು ತನ್ನ ಅಲ್ಪ ಮಾತಿನಿಂದ ಸೊಗಸಾಗಿ ಚೆನ್ನಾಗಿ 4 ಮಾತನಾಡಿದ್ದಾರೆ. ಇವತ್ತು ಸಂಪೂರ್ಣ ನಾನು 4 ವೇದಿಕೆಗಳನ್ನ ತೋರಿಸಿ ಇವತ್ತಿನ ಈ ಸುದ್ದಿಯನ್ನು ಮುಕ್ತಾಯಗೊಳಿಸ್ತೀನಿ. ನೀವು ಲೈಕ್ ಮತ್ತು ಶೇರ್ ಮಾಡ್ಬೇಕ್ರಿ, ಬಟನ್ ಹೊಡಿಲೇಬೇಕು, ಗಂಟೆ ಹೊಡಿಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಸಾವಿರಾರು ಕೋಟಿ ಸರ್ದಾರ ಏನು ಮಾಡಿದ ಸಮಾಜ ಸೇವೆ ಅಂತ ಕೇಳಾಕತ್ತಿದ್ರಿ. ಇವತ್ತೆಲ್ಲ ಸಂಪೂರ್ಣ ನೋಡ್ರಿ. ಇನ್ನೂ ಭಾಳ ಅದಾವ ಗುಪ್ತ, ಅವನು ಮುಂದೆ ತೋರಿಸ್ಕೊತ ಹೋಗ್ತಾನೋ. ನಮಸ್ಕಾರ. ಮಕ್ಕಳ ತಂದೆ ಸಹಿತ ತಮ್ಮ ಮಕ್ಕಳು ಯಾವ ರೀತಿ ಪ್ರತಿಭೆಯಿಂದ ಇಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ, ಆ ಮಕ್ಕಳು ಎಷ್ಟೊಂದು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ, ಇದು ಇವರು ಸಹಿತ ಇಲ್ಲಿ ಅನುಭವ ಹೊಂದಿದಂಥ ಈ ವಿದ್ಯಾರ್ಥಿಯಾಗಿದ್ದರೂ ಈಗ ಅವರ ಅನಿಸಿಕೆ ಕೇಳ್ತಾ ಇದ್ದೀನಿ. ಸರ್, ಸುಮಾರು 20 ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. 2004ರಲ್ಲಿ ಇದೇ ಒಂದು ವೇದಿಕೆಯಲ್ಲಿ ನಾವು ಭಾಗವಹಿಸಿದ್ವಿ ಸರ್. ಈಗ ಕಳೆದ ವರ್ಷವೂ ಕೂಡ ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿನಿ ಒಬ್ಬಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ಳು. ಈ ವರ್ಷವೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇದೊಂದು ವೇದಿಕೆ ಹೆಂಗಾಗಿದೆ ಅಂದರೆ, ನಮ್ಮ ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ವೇದಿಕೆ. ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಕಳೆದ 22 ವರ್ಷಗಳಿಂದ ನಮ್ಮ ಗೋಕಾವಿ ನಾಡಿನಲ್ಲಿ ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಯಾವ ರೀತಿ ನಡೀತದೋ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಗೋಕಾಕ್ ನಗರದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯಾದ ವಿಚಾರ ಮತ್ತು ಖುಷಿಯಾದ ಸಂಗತಿ. ಈ ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮವಾಗಿ ಬೆಳೀಲಿ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅನೇಕ ಹೆಸರುಗಳನ್ನು ಮಾಡಿದೆ. ವಿದ್ಯಾರ್ಥಿಗಳನ್ನು, ಗ್ರಾಮೀಣ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಮಾಡಿದಂತಹ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ ಸರ್. Doctors, engineers, scientists, officers, etc. Teachers are true architects of society. Their dedication and hard work shape the minds of future generation. Respecting and appreciating teachers is important because they play an irreplaceable role in the growth of individuals and the growth of nation. Now I would like to say some thoughts on teacher. A good teacher is like a candle. It consumes itself to light the way for others. A good teacher is like a rising sun. It's come to fill the empty and dark minds with the light of education. In ancient times, teachers was called as guru. A guru is a person who enlightens the lives of thousands of students. In Sanskrit, guru literally means the dispeller of darkness. That's why in Indian tradition, gurus
ನೋಡಿದಿರಿ, ಕಲೆ ನೋಡಿದಿರಿ, ಮನರಂಜನೆ ನೋಡಿದಿರಿ, ಸಮೂಹ ನೃತ್ಯ ಗಾಯನ ನೋಡಿದಿರಿ, ಡ್ಯಾನ್ಸ್ ಸಹಿತ ನೋಡಿದಿರಿ, ಅಲ್ಲಿ ಹಾಡುಗಾರಿಕೆ ಸಹಿತ ನೋಡಿದಿರಿ. ಸತೀಶ್ ಜಾರಕಿಹೊಳಿ ಕನಸಂಗೈತೆ ನೋಡ್ರಿ, ಆ ಮಕ್ಕಳು ಇವತ್ತು ಭಾಷಣ ಸ್ಪರ್ಧೆಯಲ್ಲಿ ಮುಂದಾಗಬೇಕು. ಯಾವ ರೀತಿ ವೇದಿಕೆಯನ್ನು ನಿರೂಪಣೆ ಮಾಡಬೇಕು, ವೇದಿಕೆಯಲ್ಲಿ ಅಸೀನರಾದಂಥ ಯಾರು ಗಣ್ಯಮಾನರು ಹೆಂಗಿರ್ತಾರ ಅದರ ಬಗ್ಗೆ, ದೇಶದ ಬಗ್ಗೆ, ಮಹಾನ್ ಪಿತಾಮಹರ ಬಗ್ಗೆ ಅನೇಕ ಭಾಷಣ ಸ್ಪರ್ಧೆಗಳನ್ನು ಸಹಿತ ತಯಾರು ಮಾಡುವಂಥ ಕಾರ್ಖಾನೆ ಸತೀಶ್ ಜಾರಕಿಹೊಳಿ ತಯಾರು ಮಾಡಕತ್ತಾರ ಅಂದ್ರೆ ಇನ್ನು ಮುಂದೆ ರಾಜ್ಯದ ಒಂದು ಅಪರೂಪದ ನಾಯಕ, ಅದರದ್ದು ನೇತೃತ್ವ ವಹಿಸಿದಂಥ ಇಲ್ಲಿ ಕೋಳಿ ಗುರುಗಳು ಇದ್ದಾರೆ ನಮ್ಮ ಜೊತೆ. ಅವ್ರು ಏನು ಅನಿಸಿಕೆ ತಮ್ಮದು ಹೇಳ್ತಾರೆ ಈ ಮಕ್ಕಳ ಪ್ರತಿಭೆ ಬಗ್ಗೆ, ಮತ್ತು ಮಕ್ಕಳು ಎಷ್ಟು ಬೇಗ ಇದನ್ನು ಕಲಿತು ಈಗ ಸಾರ್ವಜನಿಕ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಹೋದರೆ ತಕ್ಷಣ ಆ ವೇದಿಕೆ ಮೇಲೆ ನಿಂತು ಭಾಷಣ ಮಾಡುವಂಥ ಶಕ್ತಿ ಆ ಮಗುವಿಗೆ ಬರಬೇಕು ಅನ್ನೋದು ಈ ಸಿಬ್ಬಂದಿ ವರ್ಗದ್ದು ಸತೀಶ್ ಜಾರಕಿಹೊಳಿದು ಕನಸು. ಕೋಳಿ ಸರ್, ನಿಮ್ಮ ಅನಿಸಿಕೆ ಏನು ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಈ ಕಾರ್ಯ, ನಿಬಂಧ ಸ್ಪರ್ಧೆ ಮತ್ತು ಇದು ಭಾಷಣ ಸ್ಪರ್ಧೆ ಬಗ್ಗೆ? ನಮಸ್ಕಾರ ಸರ್. ಈಗ ಕಳೆದ 22 ವರ್ಷಗಳಿಂದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿಯವರು ಬೆಳಗಾವಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರದಾನವಾದಂಥ ಒಂದು ವೇದಿಕೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಸರ್. ಪ್ರತಿ ವರ್ಷ ಸುಮಾರು 11,000 ವಿದ್ಯಾರ್ಥಿಗಳು ಈ ಸತೀಶ್ ವರ್ಸ್ ಅವಾರ್ಡ್ಸ್ ವೇದಿಕೆಯಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಸಾಹೇಬ್ರದ್ದೊಂದು ಕನಸಿದೆ ಸರ್, ಏನು ಅಂತಂದರೆ ಬೆಳಗಾವಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಭಾಷಣ, ಗಾಯನ, ಜಾನಪದ ಗಾಯನ, ಸಮೂಹ ನೃತ್ಯ ಹಾಗೂ ಜಾನಪದ ನೃತ್ಯ ಹಾಗೂ ಕ್ರೀಡೆಗಳಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವಂತಹ ಒಂದು ಕನಸನ್ನು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಹೊಂದಿದ್ದಾರೆ. ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅದು ಬೆಳಗಾವಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಅಭಿಮಾನದಿಂದ ಎತ್ತಿ ಹಿಡಿಯಲಿ ಎಂಬುದು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಆಸೆಯಾಗಿದೆ. ಅವರ ಆಸೆಯಂತೆ ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಗಳಿಗೆ ಈ ಒಂದು ವೇದಿಕೆ ವರದಾನವಾಗಿದೆ. ಆ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇದ್ದಾರೆ ಸರ್. ಇದೊಂದು ಭವ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನಮ್ಮ ಪಾಲಕ ಪೋಷಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗವಾಗಿದೆ ಅನ್ನೋದನ್ನು ಹೇಳ್ತಾ, ನಾವು ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ಪಾಲಕ ಪೋಷಕರ ಪರವಾಗಿ ಮತ್ತು ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಓಕೆ, ಧನ್ಯವಾದ. ಮಾತಾಡ್ತಾರೆ? ಓಕೆ, ಧನ್ಯವಾದಗಳು. ಇದು 4ನೇದ್ದು ನಾನು ತೋರಿಸ್ತಾ ಇರೋದು ಈ ವೇದಿಕೆ. ನಾನು ಮೊದಲು ನಿಮಗೆ ಹಾಡುಗಾರಿಕೆದು ತೋರಿಸಿದ್ನಿ. ಆ ಹಾಡುಗಾರಿಕೆಯಲ್ಲಿ ಎಷ್ಟೊಂದು ಸ್ಪರ್ಧಾಳುಗಳು ಇದ್ದರು, ಅವರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಈಗ ಈ ವರಾಂಡಾಗೆ ಏನು ಬಂದಿದ್ದೀನಿ, ಈ ಗ್ರೌಂಡು ಇದು ನೋಡ್ರಿ, ಕಲ್ಚರ್ ಕಾಂಪಿಟೇಷನ್. ಇಲ್ಲಿ ಡ್ಯಾನ್ಸ್ ಭಾಗದ ಸೋಲೋ ಡ್ಯಾನ್ಸ್, ಮುಕ್ತ ಭಾಗದ ಸೋಲೋ ಡ್ಯಾನ್ಸ್. ಇದು ರಾಜ್ಯ ಮಟ್ಟದ ಸೋಲೋ ಡ್ಯಾನ್ಸ್. ಅಂಥ ಪ್ರತಿಭೆಗಳನ್ನ ತಯಾರು ಮಾಡಿ ಕೊಡ್ತಾರೆ ರೀ ಉತ್ತರ ಕರ್ನಾಟಕದಾಗ. ಕೇವಲ ಏಕೈಕ ನಾಯಕ ಸತೀಶ್ ಜಾರಕಿಹೊಳಿ. ಆ ಫೌಂಡೇಶನ್ ವತಿಯಿಂದ ಇವತ್ತು ಇಷ್ಟೊಂದು ಪ್ರತಿಭೆಗಳು ರಾಜ್ಯ ಮತ್ತು ದೇಶದಲ್ಲಿ ಮಿಂಚಿದ್ದಾರೆ. ಅದಕ್ಕೆ ಈ ನೃತ್ಯ ಸಹಿತ ನಿಮಗೊಂದು ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ಈಗ ಈ ಮಗು ಮಾತಾಡುತ್ತೆ. ಅಮ್ಮ ನಮಸ್ಕಾರ, ಎಲ್ಲಿಂದ ಬಂದಿರ್ತಾವು? ಡ್ಯಾಮ್, ಹಿಡಿಕಲ್ ಡ್ಯಾಮ್. ಜೋರ್ಲೆ ಮಾತಾಡ. ಹಿಡಿಕಲ್ ಡ್ಯಾಮ್. ಹಾಂ, ಯಾವ ನೃತ್ಯ ಮಾಡಿದಿರ್ತಾವು? ಭರತನಾಟ್ಯ. ಹೇಗೆ ಅನ್ಸುತ್ತಮ್ಮ? ಚಲೋ ಅನ್ಸುತ್ತೆ. ಈ ವೇದಿಕೆ ಕಲ್ಪಿಸಿ ಕೊಟ್ಟಂಥವ್ರು ಯಾರು? ಸತೀಶ್ ಜಾರಕಿಹೊಳಿ. ಅವ್ರ ಬಗ್ಗೆ ಏನಂತಮ್ಮ? ಜೋರ್ಲೆ ಹೇಳಮ್ಮ.
ಮಗು ಸಣ್ಣದಿದೆ ಮಾತಾಡೋಕೆ ಒಂದು ಸ್ವಲ್ಪ ಇನ್ನು ಮೈಕ್ ಅಂದ್ರೆ ನೋಡ್ರಿ ಹೆದರ್ತಾರೆ ಗೊತ್ತಲ್ಲ ನಿಮಗೆಲ್ಲರೂ ಹಾಂ ಎಲ್ಲರಿಗೂ ಮೈಕ್ ಮಾತಾಡೋದು ಅದು ಒಂದು ಶಕ್ತಿ ಬೇಕು. ಈ ಮಗನ ಹೆಸರೇ ನಮ್ಮ ಪ್ರೀತಿ ಅರ್ಬನ್ ಅವ್ರು. ಎಲ್ಲಿಂದ ಬಂದ್ಯಮ್ಮ? ಗೋಕಾಕ್ದಿಂದ ಬಂದೆ. ಇಲ್ಲಿಂದ ಡ್ಯಾನ್ಸ್ ಮಾಡಿದ್ಯಮ್ಮ? ಹಾಂ ಮಾಡಿದ್ದೆ. ಹೇಗೆ ಅನ್ಸುತ್ತೆ ಡ್ಯಾನ್ಸು? ಚೆನ್ನಾಗಿ ಇದನ್ನು ಎಲ್ಲ ಸ್ಥಳಾವಕಾಶ ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟವ್ರು ಯಾರು? ಸಾವುಕಾರ ಸರ್. ಯಾವ ಸಾವುಕಾರಮ್ಮ? ಸತಿ ಸೋಲೋ ಡ್ಯಾನ್ಸ್ದಾಗ ಪಾರ್ಟಿಸಿಪೇಟ್ ಮಾಡಿದಂಥ ಸಾವುಕಾರ ಎಲ್ಲ ಬಾಯಲ್ಲಿಯೂ ಸಾವುಕಾರ. ಈ 1000 ಕೋಟಿ ಸಾವುಕಾರ ಇವತ್ತು ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿ ಇಂಥ ಪ್ರತಿಭೆಗಳನ್ನ ಗುರ್ತ ಮಾಡಿಕೊಂಡು ಸಮಾಜ ಸೇವೆಗೆ ತನ್ನ ಹಣವನ್ನು ಖರ್ಚು ಮಾಡ್ತಾನದ. ಇವನೆಂಥ ನಾಯಕರಿ. ಎಷ್ಟೋ ಜನ ಕೇಳ್ತಿರ್ಬೇಕು ನೀವು ಸಮಾಜ ಸೇವೆ ಏನೈತೆ ಅಂತ ಹೇಳಿ. ನಾನು ಒಂದೇ ವಿಡಿಯೋ ಮಾಡಿದ್ದಕ್ಕೆ ಎಷ್ಟೋ ಟ್ರೋಲ್ ಮಾಡಿದಿರಿ. ಇವತ್ತು ಸಮಾಜ ಸೇವೆ ಏನೈತಿ? ಕೋಟಿ ಹಣ ಸಮಾಜ ಸೇವಕ್ಕೆ ಮೀಸಲಿಡುವಂಥ ತಂದೆ, ಮಗಳು, ಮಗ. ಇದೇ ಇವತ್ತು ನಾನು ಸಂಪೂರ್ಣ ನಿಮಗೆ ದೃಶ್ಯ ತೋರ್ಸಾಕತ್ತೀನಿ. ಇದು ಜೀವಂತ ಜ್ವಲಂತ ಸಾಕ್ಷಿ. ಇದೇ ಗೋಕಾಕ ನಗರದಲ್ಲಿ ಎಲ್ಲೆಲ್ಲಿಂದ ರಾಜ್ಯ ಮಟ್ಟದಿಂದ ಬಂದಾರ, ಜಿಲ್ಲೆಗಳಿಂದ ಬಂದಾರ ಜನ. ಅವ್ರಿಗೆಲ್ಲರಿಗೂ ಎಷ್ಟು ಖರ್ಚಾಕೈತಿ ರೀ? ಅವ್ರಿಗೊಂದು ವೇದಿಕೆ ಕಲ್ಪಿಸಿ ಕೊಡಬೇಕು. ಆ ಕಲ್ಪಿಸಿ ಕೊಟ್ಟು ಅವರು ಇವತ್ತು ಉನ್ನತ ಸ್ಥಾನಕ್ಕೆ ಸಹಿತ ಹೋಗಿದ್ದಾರೆ. ಈಗ ಬೆಂಗಳೂರಲ್ಲಿ ನನಗೆ ಇವ್ರು ಗುರುಗಳು ಹೇಳಿದರು, ಬೆಂಗಳೂರಲ್ಲಿ ಎಷ್ಟೋ ಜನ ಇಲ್ಲಿಯ ಕಲಾಕಾರರು ಉದ್ಯೋಗವನ್ನು ಅರಸಿ ಆರಾಮಾಗಿದಾರ. ಸೂರಿಲ್ಲದವನಿಗೆ ಸೂರು ಕೊಟ್ಟಂಥ ಸತೀಶ್ ಜಾರಕಿಹೊಳಿ, ಹಸಿವಿನಿಂದ ಬಳಲವಂಗೆ ಅನ್ನದ ದಾಸೋಹ ಮಾಡಿದಂಥ ಸತೀಶ್ ಜಾರಕಿಹೊಳಿ, ಫೀಸ್ ಇಲ್ದವಂಗೆ ಫೀಸ್ ಕಟ್ಟಿದಂಥ ಇದೇ ಸತೀಶ್ ಜಾರಕಿಹೊಳಿ. ಇವನೆಂಥ ಹೃದಯವಂತರಿ ನೋಡಿದ್ರಲ್ಲ. ಸಿಂಪಲ್ ರಾಜಕಾರಣ. ತಾನು ಮನಸ್ಪಟ್ಟರೆ ದುನಿಯಾ ಮಾಡ್ಬೋದು, ಆದರೆ ಪರರ ಹಿತಕ್ಕಾಗಿ ಪರರಿಗಾಗಿ ತನ್ನ ಜೀವನವನ್ನೇ ತನ್ನ ಕುಟುಂಬವನ್ನೇ ಮುಡುಪಾಗಿಟ್ಟಂಥ ಏಕೈಕ ನಾಯಕ ಅಂದರೆ ಸತೀಶ್ ಜಾರಕಿಹೊಳಿ. ಎಲ್ಲ ಸಂಪೂರ್ಣ ದೃಶ್ಯ ತೋರ್ಸಾಕತ್ತಂದು ನೋಡ್ರಿ. ಇದು 2ನೇದ್ದು. ಇನ್ನು 3ನೇದ್ದು ಒಂದು ಜಾನಪದ ಕಲಾ ಅಲ್ಲೊಂದೈತಿ ಭಾಳ ಇಂಪಾರ್ಟೆಂಟ್. ಉತ್ತರ ಕರ್ನಾಟಕದ ಜಾನಪದ. ನೀವು ಜಾನಪದ ಅಂದರೆ ನಮ್ಮ ಉತ್ತರ ಕರ್ನಾಟಕದವರು ಎದ್ದು ತೈ ಕುಣಿತಾರೆ. ಈಗ ಅದನ್ನು ಒಂದು ತೋರಿಸ್ತೀನಿ. ಇನ್ನು 3ನೇ ಸ್ಟೆಪ್ಪಿಗೆ ಹೋಗ್ತೀನಿ. ನಮಸ್ಕಾರ. ಈ ಕಲಾ ಪ್ರತಿಭೆಗಳನ್ನು ತಯಾರು ಮಾಡುವ ಸಲುವಾಗಿ ಇದಕ್ಕೆ ತರಬೇತಿದಾರರು ಬೇಕಿರಲ್ಲ. ಆ ತರಬೇತಿದಾರರು ಇದ್ರೆ ಮಾತ್ರ ಆ ಕಲೆಗೆ ಬೆಲೆ ಸಿಗ್ತೈತಿ ಅಂತ ಈ ಕೋರಿಯೋಗ್ರಾಫರ್ಗಳ ಟೀಮ್ ಸುತ್ತ ನಾನು ಮಾತಾಡೋಕೆ ಬಂದೀನಿ ಇವತ್ತು ನೋಡ್ರಿ. ಆ ಕೋರಿಯೋಗ್ರಾಫರ್ ಟೀಮು ಇವತ್ತು ಇವರನ್ನು ತರಬೇತಿಗೊಳಿಸಿದ ಮೇಲೆ ಇವರು ರಾಜ್ಯ ಮತ್ತು ವಿಶ್ವ ದಾಖಲೆ ಮಾಡೋಕ್ಕೆ ಹೋಗ್ತಾರೆ. ಮೇನ್ ಪ್ಲಿಂತ್ ಇದೆ. ಅದರ ಸಲುವಾಗಿ ಸತೀಶ್ ಜಾರಕಿಹೊಳಿ ಇಂಥವ್ರನ್ನೂ ತಯಾರು ಮಾಡ್ಯಾರ. ಇವ್ರು ಇರಲಿಲ್ಲ ಅಂದ್ರೆ ಆ ನೃತ್ಯಗಳು ನಡೆಯಂಗಿಲ್ಲ. ಆ ನೃತ್ಯದ ತರಬೇತಿಗಾರರು ಇವತ್ತು ಇಲ್ಲಿ ಇದು ಒಂದು ದೊಡ್ಡ ಆಸ್ತಿ ಇದೆ. ಮತ್ತು ಇದು ನಿಂತಾರ ಅಂದಮೇಲೆ ಈ ಆಸ್ತಿಗೆ ಒಂದು ಶಕ್ತಿ ಕೊಡುವ ಸಲುವಾಗಿ ಇವತ್ತು ಈ ಪ್ರತಿಭೆಗಳು ಬೆಳೆದು ಇವತ್ತು ರಾಜ್ಯ ಅಲ್ಲ ದೇಶ ನೋಡುವಂಗೆ ಮಾಡಿದಂಥ ಏಕೈಕ ನಾಯಕ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕಿರಣ್ ಕಾಂಬ್ಳೆ. ಸರ್ ತಾವು ನೃತ್ಯ ತರಬೇತಿಗಾರರು. ಹಾಂ. ಈಗ ಎಷ್ಟು ವರ್ಷ ಆಯ್ತು ಸರ್ ನೀವು? ನಾನು ಇಲ್ಲಿ ಚಿಕ್ಕೊಂದಿಂದ ಬರ್ತೀನಿ ರೀ. ನಾನಿಲ್ಲಿ. ಎಷ್ಟು ಮಕ್ಕಳು ಯಾವ್ಯಾವ ಜಿಲ್ಲೆಗೆ ಹೋದರು, ಯಾವ ರಾಜ್ಯಕ್ಕೆ ಹೋದರು? ನೋಡ್ರಿ ನಮ್ಮ ಕಡೆಯಿಂದ ಆಲ್ರೆಡಿ ನನ್ನ ಜಿ ಕನ್ನಡದ ವಿನ್ನರ್ ರೀ. ಡಾನ್ಸ್ ಕರ್ನಾಟಕ ಡಾನ್ಸ್ ವೆರಿ ಗುಡ್ ಸೀಸನ್ 1 ವಿನ್ನರ್. ಅದಾದ ನಂತರ ನಮ್ಮ ಸ್ಟೂಡೆಂಟ್ ಹಿಂದಿ ಚಾನೆಲ್ಗೆ ಹೋದ್ದು ಸೂಪರ್ ಡಾನ್ಸರಲ್ಲಿ ಫಸ್ಟ್ ರನ್ನರ್ ಅಪ್ ಅದ. ಅಲ್ಲಿಂದ ಇವಾಗ ರೀಸೆಂಟ್ಲಿ DKD ಬರ್ತಾ ಇದೆ ಅಲ್ರಿ, ಇವಾಗ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾನೆ ರೀ. ನೀವು ಇಷ್ಟು ವರ್ಷದಿಂದ ಮಾಡಾಕತ್ತೀರಿ. ಇಡೀ ಕರ್ನಾಟಕ ರಾಜ್ಯದಾಗ ಯಾವ ಇಂಥ ನಾಯಕ ಇಲ್ರಿ ಇಂಥದ್ದೊಂದು ಮಾಡ್ಬೇಕು, ನಾನು ರಾಜ್ಯ ಮಟ್ಟ ನೋಡಬೇಕು, ದೇಶ ನೋಡಬೇಕು, ಬರೀ ಇವರು ಆಸ್ತಿ ಮಾಡೋರು, ಜಮೀನು ತೊಗೊಳ್ಳೋರು, ಅವ್ರು ತೊಗೊಳ್ಳೋರು ಅಂಥ ರಾಜಕಾರಣಿ ಇರುವಾಗ ಈ ಸತೀಶ್ ಜಾರಕಿಹೊಳಿ ಅಂಥ ರಾಜಕಾರಣಿ ಈ ಲಕ್ಷಾಂತರ ಮಕ್ಕಳಿಗೆ ಇಷ್ಟೊಂದು ಕೋಟ್ಯಾಂತರ ಖರ್ಚು ಮಾಡಿ ಅವರ ಪ್ರತಿಭೆಯನ್ನು ಬೆಳಕಿಗೆ ತಂದು ಇವತ್ತು ದೇಶಕ್ಕೆ ಆ ಮಕ್ಕಳಿಗೊಂದು ವೇದಿಕೆ ಕಲ್ಪಿಸಿ ಕೊಟ್ಟಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ಏನಂತೀರಿ ನೀವು? ನೋಡ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದರೆ ನಾನು ಓಕೆ आप हिंदी में बोलिए. चलो. सतीश जारकिहೊಳಿ बारे में अरे मैं उनके बारे में बस एक ही चीज़ बोलना चाहता हूँ कि हर एक आर्टिस्ट के लिए एक प्लेटफॉर्म दिया है. सो उनके लिए थैंक यू बोलना चाहता हूँ, क्योंकि मैं भी यहाँ पे बहुत सालों से आता हूँ, क्योंकि मेरा भी पहचान यहाँ से ही हुआ है और यहाँ से मैं बिग स्टेज पे चला गया हूँ. तो थैंक यू सो मच. थैंक यू. देखिए एक मोहब्बत से इतने लोग जमते हैं. आज कर्नाटक से कहीं जिले से आए हैं यहाँ पर लोग, बच्चे भी आए हैं. उनके माँ बाप की एक ख्वाहिश, मेरा बच्चा इतने बड़ा प्रतिस्पर्धी में जाने दो, अच्छा प्राइज़ लेने दो. लास्ट टाइम भी एक किए थे सतीश जारकिहೊಳಿ. हर बच्चे को हेलीकॉप्टर, कोई इंडिया में कोई हेलीकॉप्टर में घुमाया था बच्चों को? कोई गरीब बच्चा हेलीकॉप्टर में बैठा था? नहीं. हाँ, इसके बारे में बोलिए. अभी क्या ये ख्वाहिश थी बच्चे की हेलीकॉप्टर में बैठने की? नहीं, उनका बड़ा दिल बोलने को. बस मतलब उनके जैसा कोई काम नहीं करता है यहाँ पे. ये बोलिए. तो उनके लिए बहुत मतलब क्या कुछ नहीं किया है हमारे लिए और लोगों के लिए बहुत कुछ किया है. तो बस उनको यही है, ऐसे ही काम करते रहिए. हमारा तो साथ ऐसे ही रहेगा जनता का. तो थैंक यू सो मच. भगवान का आशीर्वाद है
आप लोगों की दुआ है, प्यार है, मोहब्बत है। सतीश जारकिहोली, आप आगे बढ़ो, तुम्हारे साथ इतनी बड़ी टीम है। कौन बात करेंगे? ನಮಸ್ಕಾರ ಸಾಹೇಬ್ರಿಗೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ವಿನೋದ್ ಅಂತ ಹೇಳಿ ಬೆಳಗಾವಿಯಿಂದ. ಎಲ್ಲಿಂದ ಬಂದಿರಿ? ಸರ್ ಬೆಳಗಾವಿಯಿಂದ ಸರ್. ತಾವೇನು ತರಬೇತಿ ಕೊಡಿಸ್ತೀರಾ ಸಾಹೇಬ್ರಿಗೆ? ಸರ್ ನಾನು ಕೂಡ ಒಬ್ಬ ನೃತ್ಯ ನಿರ್ದೇಶಕ, ಡ್ಯಾನ್ಸ್ ಕೊರಿಯೋಗ್ರಾಫರು. ಎಷ್ಟು ವರ್ಷ ಆಯಿತು ಸರ್? ನಾನು ಕಳೆದೊಂದು 27 ವರ್ಷದಿಂದ ಡ್ಯಾನ್ಸ್ ವೃತ್ತಿಯಲ್ಲಿದ್ದೀನಿ. ಸೊ ಇವಾಗ ನಮ್ಮದು BB ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿ ಬೆಳಗಾವಿಯಿಂದ, ಇಲ್ಲಿ ನಂದು ಇದು 3ನೇ ಸಾರಿ. 2023ರಲ್ಲಿ ಕೂಡ ನಾವು ವಿಜೇತರಾಗಿದ್ವಿ, ಪ್ರಥಮ ಬಹುಮಾನ ತೊಗೊಂಡಿದ್ವಿ. ಆ್ಯಂಡ್ ಇಲ್ಲಿ ವೇದಿಕೆ ನಮ್ಮ ಸುಮಾರು ಬೆಳಗಾವಿ ಜಿಲ್ಲೆಯ ಡ್ಯಾನ್ಸರ್ಸ್ಗಳು ಏನಿದ್ದಾರೆ ಅವರಿಗೆ ತಮ್ಮ ಕಲೆಯನ್ನು ಮುಂದಿನ ಒಂದು ವೇದಿಕೆ ತಗೊಂಡೋಗೋದಕ್ಕೆ ಇದು ಸ್ಫೂರ್ತಿ ಆಗ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬ ಧನ್ಯವಾದಗಳು. ಕಲಾವಿದರನ್ನ ಗುರುತಿಸಿ ಇಂಥ ಒಂದು ಒಳ್ಳೆಯ ವೇದಿಕೆಯನ್ನು ಕೊಡ್ತಾಯಿದ್ದೀರಿ. ಬರೀ ಡ್ಯಾನ್ಸರ್ಸ್ಗೆ ಅಷ್ಟೇ ಅಲ್ಲ, ಕಾಲೇಜ್ದವ್ರಿಗಾಗಲಿ, ಸ್ಕೂಲ್ದವ್ರಿಗಾಗಲಿ, ಬೇರೆ ಬೇರೆ ಅವ್ರಿಗೆ ಏಜ್ ತಕ್ಕಂಗೆ ನೀವು ಒಂದು ಏನು ಬಹುಮಾನಗಳು ಬೇರೆ ಇಟ್ಟಿದ್ದೀರಾ, ಅದು ಕೂಡ ಒಂದು ಒಳ್ಳೆಯ ಇದನ್ನು. ಯಾಕಂತಂದರೆ ಎಲ್ಲರೂ ಮಿಕ್ಸ್ ಆಗಿ ಮಾಡೋದ್ರಿಂದ ಕೆಲವೊಂದಿಷ್ಟು ಜನ ಅಷ್ಟೇ ಬರ್ತಾರೆ. ಸೊ ಕಾಲೇಜ್ದವ್ರಿಗೆ ಬೇರೆ, ಪ್ರೊಫೆಷ್ನಲ್ ಇದ್ದವ್ರಿಗೆ ಬೇರೆ. ಮೊದಲೆಲ್ಲ ಬರೀ ಬೆಳಗಾವಿ ಜಿಲ್ಲಾ ಮಟ್ಟದ ಮಾಡ್ತಾಯಿದ್ರು, ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಮಾಡಿರಿ ಅಂತ ಹೇಳಿ ನಮ್ಮೊಂದು ಆಶಯ. ವಿಶ್ವ ನೋಡುವಂಗೆ ಮಾಡ್ಬೇಕಂತಾರ್ರಿ ತರಬೇತಿದಾರರು. ಸತೀಶ್ ಜಾರಕಿಹೊಳಿ ಅವರೇ, ನೀವು ನೋಡ್ಬೇಕು ಈ ವಿಡಿಯೋ. ಇವತ್ತು ನೋಡ್ರಿ, ಕರ್ನಾಟಕ ಅಲ್ಲ ಇವತ್ತು ದೇಶ ನೋಡಿತು. ನಿಮ್ಮಲ್ಲಿ ಇರುವಂಥ ಈ ಪ್ರತಿಭೆಗಳು ಸತೀಶ್ ಜಾರಕಿಹೊಳಿ ಸಹಾಯದಿಂದ ಜಗತ್ತು ನೋಡ್ಬೇಕಂತಾರ. ಎಷ್ಟೊಂದು ಪ್ರೀತಿ ರೀ ಸಾವುಕಾರ್ರೆ. ಸಾವುಕಾರ ಅಂಥೇಳಿ ನಿಮಗೆ ಹೆಸರ ವಾಸಿ ಆದ್ರಿ. ಮಗಳು ಸಹಿತ ಸಾಥ ಕೊಡಾಕತ್ತಾಳ. ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಇವರು ಪ್ರತಿಭೆಯಿಂದ ಇವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡಾಕತ್ತಾರ. 224 ಕ್ಷೇತ್ರಗಳು ಅದಾವೆ ಕರ್ನಾಟಕ ರಾಜ್ಯದಲ್ಲಿ. ಈಗ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಬಂತು. ಇನ್ನು 224 ಕ್ಷೇತ್ರದಲ್ಲಿಯೂ ಸಹಿತ ಪ್ರತಿಭೆಗಳು ಗುರ್ತಾಗೋರಿನ ಅಲ್ಲಿ ಮಕ್ಕಳು ಸಹಿತ ತಯಾರಾಗವ್ರೆ. 224 ಕ್ಷೇತ್ರದಲ್ಲಿಯೂ ಸಹಿತ ಸತೀಶ್ ಅವಾರ್ಡ್ ಆಗೋದು ಇದೊಂದು ಅದ್ಭುತ ಅಲ್ರಿ. ಅದರ ಸಲುವಾಗಿ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದು ಕೊನೆ ಸಂದೇಶ ಹೇಳ್ರಿ ರಾಜ್ಯದ ಜನತೆಗೆ. ಅವರು ಈ ಮಕ್ಕಳಿಗೆ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದು ಎಷ್ಟೊಂದು ಖುಷಿ ಅನಿಸುತ್ತೆ ನಿಮ್ಗೆ? ತುಂಬ ಖುಷಿ ಅನ್ಸತೈತೆ ರೀ. ಯಾಕಂತಂದ್ರೆ ಇಲ್ಲಿ ವೇದಿಕೆ ಮೇಲೆ ಬಂದು ಇವಾಗ ನಾವು ಇಂಡಿಯನ್ ಹಿಪ್ ಹಾಪ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮುಂದೆನೂ ಹೋಗ್ಬೇಕಂತೇಳಿ ನಮ್ಗೆ ಆಸೆ ಇದೆ. ಇದೇ ಥರನ ಇವ್ರೇನು ಕಾಂಪಿಟೇಷನ್ ಮಾಡ್ತಾಯಿದ್ರೆ ಇಲ್ಲಿ ಆ ಲೆವೆಲ್ಗೆ ಕಾಂಪಿಟೇಷನ್ ಆಗ್ತಾಯಿದೆ. ಮೊದಲೆಲ್ಲ ಸತೀಶ್ ಶುಗರ್ ಅವಾರ್ಡ್ಸ್ ಅಂತ ಡ್ಯಾನ್ಸ್ ಕಾಂಪಿಟೇಷನ್ ಆದಾಗ ಒಂದೇನೋ ಇಲ್ಲಿ ಲೋಕಲ್ಸ್ ಆಯಿತು, ಬೆಳಗಾವಿ ಡಿಸ್ಟ್ರಿಕ್ನವ್ರು ಅಷ್ಟೇ ಬರ್ತಿದ್ರು. ಇವಾಗ ನಾವು ಅಲ್ಲಿ ತಯಾರಿ ಏನು ಮಾಡತ್ತೀವಿ ಅದನ್ನು ಇಲ್ಲಿ ತಯಾರಿ ಮಾಡ್ಕೊಂಡು ಬರೋಂಗಾಗಿದೆ. ಸೊ ಕಾಂಪಿಟೇಷನ್ ಟಫ್ ಆಗಿದೆ. ಸೊ ಸರ್ಗೆ ನಾನು ಸತೀಶ್ ಸರ್ಗೆ ಹೇಳೋದಿಷ್ಟೇ, ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾಯಿದ್ರಿ, ಇದನ್ನು ನ್ಯಾಷನಲ್ ಲೆವೆಲ್ ಆಗಿ ಮಾಡಿರಿ. ಇದೇ ಥರ ನಿಮ್ಮ ಜನೋಪಕಾರ ಕಾರ್ಯಗಳು ಎಲ್ಲರಿಗೂ ನೆರವೇರಲಿ ಅಂತ ಹೇಳಿ ಆಸೆ. ಸಾವುಕಾರ, ನಿಮ್ಮ ಅಭಿಮಾನಿಗಳು ಹೇಳಕತ್ತಾರೆ ಇದು ರಾಜ್ಯ ಮಟ್ಟ ದೇಶ ಮಟ್ಟದ ಆಗ್ಬೇಕಂತೇಳಿ. ನೀವು ಮಾಡೇತಿರ್ತೀರಿ. 26ಕ್ಕೆ ನೀವು ರಾಜ್ಯದ ಮುಖ್ಯಮಂತ್ರಿನೂ ಆಗ್ತೀರಿ ಮತ್ತು ದೇಶ ನೋಡುವ ಹಂಗೆ ಈ ಕಲೆಗಳನ್ನ ಪ್ರತಿಭೆಗೊಳಿಸ್ತೀರಿ. ಓಕೆ, ನಮಸ್ಕಾರ ಸರ್. ಗುರುಗಳು ಇಲ್ಲಿ ಮತ್ತೊಬ್ಬರು ನೃತ್ಯ ತರಬೇತಿದಾರದಾರ ಸ್ನೇಹಿತರಾದಂಥ ತಮ್ಮ ಹೆಸರೇನು ಸರ್? ಹನುಮಂತ್ ಅಂತ ಹೇಳಿ ಸರ್. ಹನುಮಂತ್ ಅಂತ ಹೇಳಿ. ಹನುಮಂತ್ ಅವರೇ, ನೀವು ನೋಡಿದ್ದೀರಿ ಕರ್ನಾಟಕ, ಎಲ್ಲೆಲ್ಲಿ ಅಡ್ಡಾಡ್ತೀರಿ ನೀವು ಈ ನೃತ್ಯ ತರಬೇತಿಗೋಸ್ಕರ. ಎಲ್ಲೆಲ್ಲಿ ನಿಮಗೆ ಏನೇನು ಒಳ್ಳೇದನ್ನಿಸ್ತು? ಅದು ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಮನರಂಜನೆ ಇರ್ಬೋದು. ಇವತ್ತು ಎಷ್ಟೋ ಉದ್ಯೋಗಿಗಳಿಗೆ ತರಬೇತಿ ಸಹಿತ ಕೊಟ್ಟಿದ್ದಾರೆ. ಎಷ್ಟೋ ವಿದೇಶಕ್ಕೆ ಸಹಿತ ಕರಾಟೆ ಆಡೋಕ್ಕೂ ಕಳಿಸ್ಯಾರ್ರಿ, ನೋಡಿದ್ದೀನಿ ನಾನು. ಕರಾಟೆಗೆ ದುಡ್ಡು ಕೊಟ್ಟಾರ. ಏನಂತೀರಿ ನೀವು ಸತೀಶ್ ಜಾರಕಿಹೊಳಿ ಬಗ್ಗೆ, ಈ ಫೌಂಡೇಶನ್ ಬಗ್ಗೆ? ಸತೀಶ್ ಅವರಿಗೆ ನಾನು ನನ್ನ ಹುತ್ತುಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಎಲ್ಲ ನೃತ್ಯ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಾರೆ. ಏನಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳಿಗೆ ಯಾವುದೇ ಒಂದು ವೇದಿಕೆಗಳು ಸಿಗ್ತಾ ಇಲ್ಲ. ಅಂದರೆ ಎಲ್ಲಿ ಒಂದು ಮಾಡಬೇಕಂತ ಹೇಳಿದ್ರೆ, ನಮ್ಮ ಪ್ರತಿಭೆ ತೋರಿಸ್ಬೇಕಂತ ಹೇಳಿದ್ರೆ, ಈಗ ನೋಡ್ರಿ ನಾವು DKD TV ಚಾನಲ್ದಾಗೆಲ್ಲ ನೋಡ್ತಿರ್ತೀವಿ ನಾವು, ನಮ್ಮ ಮಕ್ಕಳಿಗೆ ಮಾಡ್ಬೇಕಂತೇಳಿ. ನಾನೊಬ್ಬ ಡ್ಯಾನ್ಸರ್ಸ್ ನಾವು ಮಾಡಬೇಕಾಯ್ತು ಅಂತ ಹೋಗಿ ಮಾಡ್ಬೇಕಂತ ಮಾಡೋಕ್ಕಾಗೋಲ್ಲ. ಬಟ್ ಅಂಥ ಒಂದು ದೊಡ್ಡ ವೇದಿಕೆಯನ್ನು ನಮ್ಮ ಇಡೀ ಗೋಕಾಕ್ನಲ್ಲಿ ನಮ್ಗೆ ಕಲ್ಪಿಸಿಕೊಡಕತ್ತದ. ಈ ಗೋಕಾಕ್ನಾಗ ಅಷ್ಟೇ ಅಲ್ಲ, ಬೆಳಗಾವಿ, ಚಿಕ್ಕೋಡಿ, ಹಾಗೇ ಯಮಕನಮಳ್ಳಿ, ಈ ರೀತಿ ಎಲ್ಲ ಕಡೆನೂ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಕಲಿಸ್ಕೊಡಕತ್ತ. ಅದ್ರ ಜೊತೆಗೆ ನಾವು ಕೊರಿಯೋಗ್ರಾಫರ್ ನೋಡ್ರಿ ನಾವು ಕಲಿಸ್ತಾ ಇದ್ದೀವಿ. ನಾನು 15 ವರ್ಷ ಈಗ ಮಾಡಕತ್ತೀನಿ. ಆಮೇಲೆ ನಮ್ಗೆ ಕಲಿಸ್ತಾ ಇದ್ದೀವಲ್ಲ, ನಮಗೂ ಕೂಡ ಏನಂತ ಹೇಳಿದ್ರೆ ಈಗ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಅದನ್ನು ಕಲಿಸ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಗುರುಗಳು ಅಂತೇಳಿ ನಮ್ಮ ಮಕ್ಕಳು ನಮ್ಮನ್ನೇನು ಅಭಿಪ್ರಾಯ ಪಡ್ತಾರಲ್ಲ, ಅದು ತುಂಬ ನಮ್ಗೆ ಖುಷಿ ಅನಿಸುತ್ತೆ. ಬಟ್ ನಮಗೂ ಒಂದು ಉದ್ಯೋಗ ಆದಂಗೆ ಆಗ್ತದೆ. ನಮಗೂ ಒಂದು ಏನೈತಿಲ್ಲ ಸತೀಶ್ ಅವ್ರ ಕಡೆಯಿಂದ ನಮಗೂ ಕೂಡ ಅನುಕೂಲ ಆಗೈತೆ. ಯಾಕಂತೇಳಿ ಎಲ್ಲ ಕೂಡ ಹಣ್ಣಿದ್ದಂಗೆ. ಯಾಕಂತ ಹೇಳಿದ್ರೆ ನಮಗೂ ಒಂದು ನಾವು ಟೀಚಿಂಗ್ ಮಾಡ್ಬೇಕಂದ್ರೆ ನಾವು ಹೆಂಗಂತ ಹೇಳ್ರಿ ಅದಕ್ಕಾದಂಥ ಫೀಸ್ ಅಂತ ಮಾಡಿದ್ವಿ ಮಕ್ಕಳ ಕಡೆಯಿಂದ ಅಂತೇಳಿ ನಮಗೂ ಒಂದು ಉದ್ಯೋಗ ಕೊಟ್ಟಂಗೆ ಆಯಿತು, ಮಕ್ಕಳಿಗೆ ಒಂದು ವೇದಿಕೆ ಸಿಕ್ಕಂಗಾಯಿತು. ಹಾಗೆ ಇಡೀ ಎಲ್ಲ ಕಡೆ ಏನದಲ್ಲ ಡ್ಯಾನ್ಸರ್ಸ್ ಎಲ್ಲದಕ್ಕೂ ಒಂದು ವೇದಿಕೆ. ಈಗ ಓಪನ್ ಡ್ಯಾನ್ಸ್ ಕಾಂಪಿಟೇಷನ್ ರಾಜ್ಯ ಮಟ್ಟದಲ್ಲಿ ಒಂದು
ಓಪನ್ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ಚಾಲೂ ಮಾಡಿದ್ದಾರೆ. ಇನ್ನು ಮುಂದೆ ನ್ಯಾಷನಲ್ ಲೆವೆಲ್ ಆಗಬೇಕು ರೀ ಅಂತೇಳಿ ನಾನು ಸತೀಶ್ ಸರ್ನ ಕೇಳ್ಕೊತೀನಿ. ಹಾಗೆ ಈ ಡ್ಯಾನ್ಸ್ ಕಾಂಪಿಟೇಷನ್ ಆಗಲಿ, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಒಂದು ಟೀಮ್ ಆಗಲಿ, ಇದೆಲ್ಲ ಟೀಮು ಕೂಡ ಭಾಳ ಅತ್ಯುನ್ನತವಾಗಿ ಕೆಲಸವನ್ನು ನಿರ್ವಹಿಸಕತ್ತೈತಿ. ಯಾಕಂದ್ರೆ ಇದು ಮಾಡೋದು ಅಷ್ಟು ಸುಲಭ ಅಲ್ಲ. ಸತೀಶ್ ಸರ್ಗೆ ನಾವು ಹೆಡ್ಸಪ್ ಹೇಳಕ್ಕೆ ಚಾಲೂ ಮಾಡ್ತೀವಿ. ನಮ್ಮ ಕುದಾಪುರ ಕಡೆಯಿಂದ ಎಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗಲಿ ಅಂತೇಳಿ ನಾವು ಆಚಿಸ್ತೀವಿ. ನಾವು ಸತೀಶ್ ಸರ್ಗೆ ನಮ್ಮ ಕುದಾಪುರ ಕಡೆಯಿಂದ ಎಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ತೀವಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ನಮ್ಮ ಆಶಯ ನೋಡ್ರಿ. ಓಕೆ, ಧನ್ಯವಾದಗಳು. ಈಗ ಸತೀಶ್ ಶುಗರ್ ಅವಾರ್ಡ್ಸದು 3ನೇ ಒಂದು ಸ್ಟೇಜಿಗೆ ಬಂದಿದ್ದೀನಿ. ಅದು ಸಮೂಹ ನೃತ್ಯ. ಈ ಸಮೂಹ ನೃತ್ಯದಲ್ಲಿ ನೋಡ್ರಿ ಇಷ್ಟೆಲ್ಲ ಜಡ್ಜ್ಗಳು ನಿಂತಾರ ಮತ್ತು ನೂರಾರು ಮಕ್ಕಳದಾರ. ಮಕ್ಕಳನ್ನ ತೋರಿಸ್ರಿ ಒಂದು ಸ್ವಲ್ಪ. ಎಷ್ಟೊಂದು ಮಕ್ಕಳ ಉತ್ಸುಕತೆಯಿಂದ ತಮ್ಮ ಶೃಂಗಾರ, ತಮ್ಮ ಬಟ್ಟೆ ಶೈಲಿ, ನೃತ್ಯದ ಶೈಲಿಗಳ ಮುಖಾಂತರ ಆಭರಣಗಳೊಂದಿಗೆ ಬಂದಾರ. ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತಿರ್ಬೇಕು ಮಕ್ಕಳಿಗೆ ಇವತ್ತು. ಇದೆಲ್ಲ ವೇದಿಕೆ ಕಲ್ಪಿಸಿ ಕೊಟ್ಟಂಥ ಆ ನಾಯಕ ಸತೀಶ್ ಜಾರಕಿಹೊಳಿ ಇವತ್ತು ಈ ಮಕ್ಕಳಿಗೆ ಒಂದು ಇಷ್ಟೊಂದು ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂಥ ಅವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಬೇಕು. ಆ ಮಕ್ಕಳು ನೋಡ್ರಿ ಎಷ್ಟೊಂದು ಖುಷಿಯಿಂದ ಹಾರೈಕೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಿರ್ಣಾಯಕ ಕುಂತಾರ 4-5 ಜನ. ಆ ನಿರ್ಣಾಯಕರನ್ನ ಕೇಳ್ತೀನಿ. ಸರ್, ತಮ್ಮ ಹೆಸರು? ಯಾರು ಮಾತಾಡ್ತೀರಿ? ತಮ್ಮ ಹೆಸರು? ಸರ್, ಗೋಪಾಲ್ ಉಣ್ಕಲ್ ಅಂತ. ನಾವು ಧಾರವಾಡದಿಂದ ಬಂದಿರೋದು ಸರ್. ಧಾರವಾಡ. ಹಾಂ ಸರ್. ಈಗ ಸತೀಶ್ ಶುಗರ್ ಅವಾರ್ಡ್ ನಡೀತಾ ಇದೆ. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ನಡಿಬೇಕಂತ ನಮ್ಮದು ಆಸೆ ಸರ್. ಯಾಕಂತಂದರೆ ಇದು ಬೆಳಗಾವಿಗಷ್ಟೇ ಸೀಮಿತ ಆಗ್ಬೋದು ಸತೀಶ್ ಶುಗರ್ ಅವಾರ್ಡು. ಕೆಲವೊಂದು ಜಿಲ್ಲೆಗಳಲ್ಲಾದರೆ ಈಗ ಬೆಳಗಾಮಲ್ಲಿರುವಂಥ ಟ್ಯಾಲೆಂಟ್ಗಳನ್ನ ಹೊರಗೆ ತರಲಿಕ್ಕೆ ಈ ಒಂದು ಅವಾರ್ಡ್ ಫಂಕ್ಷನ್ನ ಮಾಡ್ತಾರಲ್ವ, ಅದು ಇಡೀ ಕರ್ನಾಟಕದಾದಂಥ ನಡೆದ್ರೆ ಇನ್ನೂ ಹೆಚ್ಚೆಚ್ಚು ಪ್ರತಿಭೆಗಳು ಹೊರಗೆ ಬರ್ತಾವಂತ ನಮ್ಮ ಅನಿಸಿಕೆ ಸರ್. ಈಗ ನಾವು 2 ವರ್ಷ ಆಯ್ತು ಈಗ ಮುಕ್ತವಾಗಿ ಸೋಲೋ ಡ್ಯಾನ್ಸ್ನಲ್ಲಿ ಹಾಗೂ ಗಾಯನ ಸ್ಪರ್ಧೆಯಲ್ಲಿ ಮುಕ್ತವಾಗಿ ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೇವೆ 2 ವರ್ಷ. ಹಾಂ ಸರ್. 2 ವರ್ಷ. ಓಕೆ. ಈಗ ಕೆಲವು ನೃತ್ಯಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಾಡಿದ್ದಾರೆ ಅವರು. ಈಗ ರಾಜ್ಯ ಅಲ್ಲ, ಈಗ ದೇಶ ನೋಡಬೇಕು, ವಿಶ್ವ ನೋಡಬೇಕು. ಈ ಕರ್ನಾಟಕ ರಾಜ್ಯದಾಗ 224 ಕ್ಷೇತ್ರದಲ್ಲಿಯೂ ಸಹಿತ ಪ್ರಾರಂಭ ಆಗ್ತಾವೆ. ಅದಕ್ಕೆ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ತಂದಾರೆ ಅವರು. ಅಂದರೆ ಎಲ್ಲೆಲ್ಲಿ ಗ್ರೌಂಡು, ಎಲ್ಲೆಲ್ಲಿ ಮಕ್ಕಳ ಏನೇನದಾವ ನೋಡೋ ಸಲುವಾಗಿ. ಅದ್ರ ಸಲುವಾಗಿ ನಿಮ್ಮ ಮನಸ್ಸಿಗೆ ಹೇಳ್ರಿ, ಈ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ ಸರ್. ಇದು ಸಾಮಾಜಿಕವಾಗಿಯೂ ಆಯಿತು, ನಮ್ಮ ಕಲೆ ಏನು ಕ್ಷೇತ್ರ ಇದೆ ಅಲ್ಲಿ ಕಲೆಯಿಂದ ಸರ್ ಈಗ ಎಷ್ಟು ಜನ ಇಲ್ಲಿ ಹುಡುಗರು ಸೇರ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಪ್ರತಿ ತಾಲೂಕಿನಿಂದನೂ ಈಗ ನಾವು ಜಡ್ಜ್ಮೆಂಟ್ ಮಾಡ್ತಾ ಈಗ 1.5 ತಿಂಗಳಾಯಿತು ಅಬ್ಲಾ ಸರ್ ಜೊತೆ. ಈಗ 1.5 ತಿಂಗಳಲ್ಲಿ ನಾನು ಕನಿಷ್ಠ ಅಂತಂದ್ರೆ 20,000 to 25,000 ಜನ ಸ್ಪರ್ಧಾಗಳನ್ನು ನಾನು ನೋಡಿದ್ದೀನಿ ಸರ್. ಈಗ ಒಂದು ಚೆನ್ನಾಗಿರುವಂಥ ಡ್ಯಾನ್ಸನ್ನು ಮಾಡ್ತಾರೆ, ಹಾಡಾಗಿರಬಹುದು ಅಥವಾ ಭಾಷಣ ಸ್ಪರ್ಧೆ ಆಗಿರ್ಬೋದು. ಎಲ್ಲದಕ್ಕೂ ಸತೀಶ್ ಶುಗರ್ ಅವಾರ್ಡು ಒಂದು ಬೆನ್ನೆಲುಬಾಗಿ ನಿಂತಿದೆ. ಎಲ್ಲ ಮಕ್ಳಿಗೂ ಒಂದು ಬೆನ್ನೆಲುಬಾಗಿ ನಿಂತಿದೆ. ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅವಕಾಶಗಳನ್ನು ಪಡ್ಕೋಬೇಕಂತ ನಾನು ಮಕ್ಕಳಿಗೆ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದು 25,000 ಮಕ್ಕಳಂದ್ರೆ ಅವರಿಗೆಲ್ಲ ಊಟ ಖರ್ಚ ವೆಚ್ಚ ಸಹಿತ ಈ ಸತೀಶ್ ಫೌಂಡೇಶನ್ ಹೊರತೈತಿ. ಇದ್ರ ಬಗ್ಗೆ ಎಲ್ಲ ನಿಭಾಯಿಸ್ತಾರೆ ಅವರು. ಈ ಮಕ್ಕಳಿಗೆ ಇಂಥದ್ದೊಂದು ಉತ್ತರ ಕರ್ನಾಟಕದಲ್ಲಿ ಒಂದು ಪ್ಲಾಟ್ಫಾರ್ಮ್ ಹಾಕಿ ಕೊಟ್ಟಂಥ ಏಕೈಕ ನಾಯಕ ಅಂತೀರಿ? ಹೌದು ಸರ್, ಇದು ನಿಜವಾಗ್ಲೂ ಏಕೈಕ ನಾಯಕರು. ಏನಂತೀರಿ ಅವ್ರ ಬಗ್ಗೆ? ಮುಂದಿನ ರಾಜ್ಯ ದೇಶ ನೋಡುವಂಗೆ ಮಾಡ್ಬೇಕಲ್ಲ? ಹೌದು ಸರ್. ಈಗ ಇದು ಒಂದು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮುಟ್ಟಿದ್ರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಸರ್ ಅವರು ಈಗೇನು ಇದು ಮಾಡ್ತಾ ಇದ್ದಾರೆ, ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ನನಗೊಂದು ಆಸೆ ಸರ್. ನೋಡಿ ವೀಕ್ಷಕರೇ, ಪೈಲ್ವಾನ್ರ ತಂದಿರ್ರಿ ಅವ್ರ. ಎಂಥ ಪೈಲ್ವಾನ್ರಿಪ್ಪ, ಪೈಲ್ವಾನ್ ರಟ್ಟಿಪಟ್ಟಿ ನೋಡ್ರೆ ನಮಗೆ ಹೆದರಿಕೆ ಹೊಂಡೋದು. ಆ ದೇಶ ನೋಡಿತಾ ಪೈಲ್ವಾನ್ರನ್ನ. ಆ ಪೈಲ್ವಾನ್ರನ್ನ ಬೆಳಗಾವಿ ಜಿಲ್ಲೆದವ್ರು ನೋಡ್ರಿಕ್ಕಿಲ್ಲ. ಅಂಥ ಒಂದು ಸೌಭಾಗ್ಯ ನಮ್ಮ ಬೆಳಗಾವಿ ಜಿಲ್ಲೆದವರಿಗೆ. ಈಗ ಇವ್ರು ಏನಂತಾರೆ ನಿರ್ಣಾಯಕರು, ರಾಜ್ಯ ಮತ್ತು ದೇಶದಲ್ಲಿ ಇನ್ನು ಸತೀಶ್ ಜಾರಕಿಹೊಳಿ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು ಬರುವ ದಿನಗಳಲ್ಲಿ ರಾಜ್ಯ ನಾಯಕನಾಗಿ ಹೊರಹೊಮ್ತಾನೆ, ದೇಶ ನೋಡುವಂಗೆ ಮಾಡ್ತಾನೆ. ಇದು ಖಡಕ ಜವಾರಿ ಕಾಕನ ಸಂದೇಶ. ಹಂಗಾದ್ರೆ ಈಗ ಮತ್ತೊಬ್ಬರು ಅತಿಥಿ ಅದಾರ, ಹಾಂ ಮಾತಾಡ್ತೀರಿ? ಮತ್ತೊಬ್ಬರು ನಿರ್ಣಾಯಕರದಾರ. ಹಾಂ, ಈಗ ನಾನು 3ನೇ ಇದು ಸಮೂಹ ನೃತ್ಯ ಬಗ್ಗೆ ನಿಮಗೆಲ್ಲ ವಿಶ್ಲೇಷಣೆ ಮಾಡಿದ್ದೀನಿ. ಎಲ್ಲ ಮಕ್ಕಳೆಲ್ಲ ರೆಡಿಯಾಗಿ ನಿಂತಾರ. ಕಾರ್ಯಕ್ರಮ ನಿರಂತರವಾಗಿ ನಡೆದೈತಿ. ಅನ್ನದಾಸೋಹ ಅಂತೂ ನಡೆದೈತಿ. ಅವ್ರ ಜೊತೆ ನಾನು ಕೂಡ ಊಟ ಮಾಡಿದ್ದೀನಿ. ಶುದ್ಧ ರುಚಿಯಾದ ಊಟ ಮಾಡಿಸಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡುವಂಥ ಕರ್ನಾಟಕ ರಾಜ್ಯದಲ್ಲಿ ಇಂಥ ಅಪರೂಪದ ನಾಯಕಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಲೇಬೇಕು ನೀವು. ಅದು ನಿಮ್ಮ ಕರ್ತವ್ಯ. ಸತೀಶ್ ಶುಗರ್ ಅಕಾಡೆಮಿಯ ನಾನು 3ನೇ ಒಂದು ಪ್ಲಾಟ್ಫಾರ್ಮ್ ಬಂದಿದ್ದೀನಿ. ಈ ಪ್ಲಾಟ್ಫಾರ್ಮ್ದಲ್ಲಿ ಜಾನಪದ ಮತ್ತು ಸಮೂಹ ನೃತ್ಯ ಗಾಯನ ನೋಡಿರಿ. ನಾ ಜಡ್ಜಸ್ ಅಭಿಪ್ರಾಯ ತೊಗೊಂಡು ಈಗ ಎಲ್ಲ ರೀತಿಯ ನೋಡಿರಿ ಅವರೆಲ್ಲ ರೆಡಿಯಾಗಿದ್ದಾರೆ. ಇದು ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ
ಇಷ್ಟೊಂದು ಮಕ್ಕಳನ್ನು ಪ್ರತಿಭೆಗೆ ತಂದು ಪ್ಲಾಟ್ಫಾರ್ಮಿಗೆ ತಂದು ಒಂದು ವೇದಿಕೆಗೆ ತರುವಂಥ ನಾಯಕ ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ. ರಾಜ್ಯದಲ್ಲೇ ಒಂದು ಅಪರೂಪದ ನಾಯಕ. ಇಂಥ ನಾಯಕ ಇಷ್ಟೊಂದು ಕೋಟಿ ಗಂಟೆ ಖರ್ಚು ಮಾಡ್ತಾನೆ, ಇಷ್ಟೊಂದು ಮಕ್ಕಳನ್ನು ಒಂದು ಪ್ರತಿಭೆಗೊಡಿಸ್ತಾನೆ, ಎಷ್ಟೇ ಎಂತೆಂಥ ಪೈಲ್ವಾನ್ರನ್ನು ತಂದು ಇದು ರಾಜ್ಯ ಅಲ್ಲ ದೇಶ ನೋಡುವಂಗೆ ಮಾಡಿದಂಥ ಏಕೈಕ ನಾಯಕ ಸತೀಶ್ ಜಾರಕಿಹೊಳಿ. ಇವತ್ತು ಈ ಮಕ್ಕಳ ದೃಶ್ಯಗಳನ್ನು ನೋಡ್ರಿ, ಎಲ್ಲರೂ ಕಲರ್ಫುಲ್ಲಾಗಿ ತಮ್ಮ ಸಮೂಹ ನೃತ್ಯ ಗಾಯನದಿಂದ ಮಿಂಚಾಕತ್ತಾರ. ಈ ಪ್ರತಿಭೆಗಳು ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ವೇದಿಕೆ ಅವರಿಗೆ ಕಲ್ಪಿಸಿ ಕೊಡುವಲ್ಲಿಯೂ ಸಹಿತ ಈಗ ತಯಾರಿ ನಡೆದೈತಿ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ದೇಶ ಮಟ್ಟ ಹಂತವಾಗಿ ಬೆಳೆಯೋ ಸಲುವಾಗಿ ಅನೇಕ ಪ್ರೋತ್ಸಾಹ ಧನ ಸಹಿತ ಕೊಡ್ತಾರೆ, ಇವರಿಗೆ ಬಹುಮಾನ ಸಹಿತ ಕೊಡ್ತಾರೆ ರೀ. ಅದು ನಗದ ರೂಪದಲ್ಲಿ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಈ ಎಲ್ಲ ಗುರುಗಳ ಒಂದು ಟೀಮ್ ಐತಿ ಇದೊಂದು. ಅವೆಲ್ಲ ನಿರ್ಣಾಯಕರು ಕೂಡ್ಕೊಂಡು ಆ ಪ್ರಕಾರ ಇಲ್ಲಿ ನಡೀತೈತಿ. ಇಲ್ಲಿ ಒಂದು ಟೀಚರ್ ಇದ್ದಾರೆ, ಆ ಗುರುಮಾತೆಯವರು ಒಂದು ಸತೀಶ್ ಜಾರಕಿಹೊಳಿ ಬಗ್ಗೆ, ಈ ನೃತ್ಯದ ಬಗ್ಗೆ, ಈ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಏನು ಅನಿಸಿಕೆ ರೀ ಅಮ್ಮ ತಂಗಿ ನಿಮ್ಮದು? ರಾಜ್ಯದಲ್ಲಿ ಲಕ್ಷಾಂತರ ಶಾಲಾ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರಲು ರಾಜ್ಯ ಕಂಡ ಅಪರೂಪದ ನಮ್ಮ ಸತೀಶ್ ಜಾರಕಿಹೊಳಿಯವರು ತಮ್ಮ ಅನೇಕ ಪ್ರತಿಭೆಗಳನ್ನು ತಯಾರು ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಯಾರು ಮಾಡಿದ್ದಾರೆ. ನಮ್ಮ ಇದರಲ್ಲಿ ಏಕೈಕ ಸುಪೀರಿಯರ್ ನಟ ಅಂತ ನಾನು ಹೇಳ್ಬೋದು. ಆದರೆ ನಮ್ಮ ಅಚ್ಚುಮೆಚ್ಚಿನ ನಟ ನಮ್ಮ ದೇಶದಲ್ಲಿ ಈಗಾಗಲೇ ಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೂ ನಮ್ಮೆಲ್ಲರೂ ಆಸೆ, ತಮ್ಮೆಲ್ಲರೂ ಆಸೆ ಪಡುತ್ತೇನೆ ನಾನು. ದಯವಿಟ್ಟು ಥ್ಯಾಂಕ್ ಯು. ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸುವಂಥ ಗುರುಮಾತೆ ಬಾಯಿಂದ ಬರಾಕತ್ತೈತಿ. ರಾಜ್ಯಕ್ಕೆ ಒಳ್ಳೆಯ ಮುಖ್ಯಮಂತ್ರಿ ಆಗಬೇಕಂತೇಳಿ ಇದು ರಾಜ್ಯಾದ್ಯಂತ ಟ್ರೋಲ್ ನಡೆದೈತಿ. ಈಗ ಕನಸುಗಾರ ರಾಜ್ಯದಲ್ಲಿ ಒಂದು ಅಪರೂಪದ ನಾಯಕ ಮುಖ್ಯಮಂತ್ರಿ ಆಗಬೇಕನ್ನೋದು ಈ ಮಾತೆಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಾರ. ಇನ್ನು ನಮ್ಮ ಪಯಣ ಇನ್ನು ಮುಂದಿನದತ್ತ. ಹಾಂ, ಹೆಸರಮ್ಮ ನಿಮ್ಮದು? ವರ್ತಿಕಾ. ಎಲ್ಲಿಂದ ಬಂದಿರಮ್ಮ? ಅರ್ಬಾಣಿಯಿಂದ. ಹಾಂ, ಹೇಗೆ ಅನಿಸುತ್ತೆ ನಿಮ್ಮದು ಈ ಪ್ರತಿಭೆ? ಚಲೋ ಅನಿಸುತ್ತಿದೆ. ಇಲ್ಲಿ ಈ ವೇದಿಕೆ ಕಲ್ಪಿಸಿ ಕೊಟ್ಟಂಥ ನಾಯಕನ ಯಾರು? ಸತೀಶ್ ಜಾರಕಿಹೊಳಿ. ಹೆಂಗೆ ಅನಿಸೈತಮ್ಮ ಸತೀಶ್ ಜಾರಕಿಹೊಳಿ ಮಾಡಿಕೊಟ್ಟಂಥ ಕಾರ್ಯಕ್ರಮ? ಚಲೋ ಅನಿಸೈತಲ್ಲ. ಈಗ ರಾಜ್ಯದಲ್ಲಿ ರಾಜಕಾರಣಿಗಳನ್ನು ನೋಡ್ತಿರ್ತೀರಿ, ನೀವು ನೋಡ್ತಿರ್ತೀರಲ್ಲ ಟಿ ವಿಯಾಗ, ಆ ಮಂತ್ರಿ ಬಂದರು, ಈ ಮಂತ್ರಿ ಬಂದರು. ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಏನಾಗ್ಬೇಕು ರಾಜ್ಯಕ್ಕೆ? ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಲ್ಲ. ಧನ್ಯವಾದಗಳು ಈ ನೃತ್ಯಗಳಿಗೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊನೆಯದಾಗಿ ಈಗ 4 ವೇದಿಕೆಗಳನ್ನು ನಾನು ನಿಮಗೆ ತೋರಿಸಿದ್ನಿ. ಈಗ 4 ವೇದಿಕೆಗಳಲ್ಲಿ ಭಾಳ ಅತ್ಯಮೂಲ್ಯ ಸಲಹೆಗಳು ಮತ್ತು ಅನಿಸಿಕೆಗಳನ್ನ ಕೊಟ್ಟರು, ಗುರುಮಾತೆಗಳು ಕೊಟ್ಟರು, ನಿರ್ಣಾಯಕರು ಕೊಟ್ಟರು, ಆ ಮಕ್ಕಳು ಸಹಿತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ಆ ಧೀಮಂತ ನಾಯಕನ ಬಗ್ಗೆ ಒಂದು ಸ್ವಲ್ಪ ಕೇಳೋ ಕುತೂಹಲ ಭಾಳ ಅಲ್ರಿ ನಿಮ್ಗೆ. ಈಗ ಇದನ್ನು ಕುತೂಹಲ ಭರಿತವಾದ ಸುದ್ದಿ ಈಗ ಹೇಳಾಕ ಬಂದಾರ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಕಲಾವಿದರು. ಇವ್ರ ಗಾಯನ ಕೇಳಿರಿಲ್ಲ? ಆ ಗಾಯನ ಕೇಳಿ ಎಷ್ಟೋ ಜನ ಫಿದಾನು ಆಗ್ಯಾರ. ಅದ್ರ ಸಲುವಾಗಿ ಶಬ್ಬರಿ ಡಾಂಗೆಗೆ ಒಂದು ಮಾತು ಹೇಳ್ತೀವಿ ನಾವು, ಯಾವಾಗಲೂ ನೋಡ್ರಿ ಜಾನಪದ ಉಳಿಸಿದವ್ರು ನೀವು ಅದನ್ನು ಅಶ್ಲೀಲತೆಗೆ ಹೋಗಬೇಡ್ರಿ ಅಂತ ಹೇಳ್ಕೊತ ಬಂದಿದ್ವಿ. ಆ ರೀತಿ ಇವರು ಒಂದು ಕಾಪಾಡ್ಕೊಂಡು ಇಟ್ಕೊಂಡಾರ. ದೇವ್ರು ಇವ್ರಿಗೆ ಒಳ್ಳೇದು ಮಾಡಲಿ. ಅದು ಎಲ್ಲಿ ಹೊಂಟೈತಿ? ನಮ್ಮ ಉತ್ತರ ಕರ್ನಾಟಕದ ಕರೆದು ಅನ್ನದಾಸ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ಸೊಬಗ್ರಿ ಸಂಸ್ಕೃತಿ ನಮ್ಮದು. ಅಂಥ ನಾಡಿನಾಗ ಸತೀಶ್ ಜಾರಕಿಹೊಳಿ ಹುಟ್ಟ್ಯಾನ. ಇವತ್ತು ರಾಜ್ಯ ಎಲ್ಲ ದೇಶ ನೋಡಕತ್ತಾರ. ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ತಮ್ಮ ಹಾಡಿನ ಮುಖಾಂತರ ಇವತ್ತು ಲಕ್ಷಾಂತರ ಜನ ವೀಕ್ಷಣೆ ಮಾಡಿದರು. ಈಗ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಕ್ರೀಡೆ, ಕಲೆ, ಮನರಂಜನೆ ಕಲಾವಿದರಿಗೆ ಮತ್ತು ಅನೇಕ ಸ್ಪೋರ್ಟ್ಸ್ಮ್ಯಾನ್ಗಳಿಗೆ, ಕರಾಟೆ ಮನಗಳಿಗೆ ದೇಶ ವಿದೇಶಕ್ಕೆ ಕಳಿಸಿ ತನ್ನ ತ್ಯಾಗ ಬಲಿದಾನದ ಮುಖಾಂತರ ಇವತ್ತು ಶಕ್ತಿ ತುಂಬಿದಾರ. ಅವ್ರ ಬಗ್ಗೆ ಶಬ್ಬರಿ ಡಾಂಗೆ ಏನು ಅನಿಸಿಕೆ ಹೇಳ್ತಾರೆ ಕೇಳ್ತಾರೆ. ಶಬ್ಬರಿ ಡಾಂಗೆ ಗೊತ್ತೈತಿರಲ್ಲ, ನೋಡ್ರಿ ಮಾತಾಡ್ತಾರೆ. ನಮಸ್ಕಾರ, ನಾನು ನಿಮ್ಮ ಶಬ್ಬರಿ ಡಾಂಗೆ ಮಾತಾಡಕತ್ತೀನಿ. ವಿಶೇಷವಾಗಿ ಏನು ಹೇಳುವಂಥದ್ದೇನಿಲ್ಲ. ಅಣ್ಣ ಅವ್ರ ಬಗ್ಗೆ ಏನು ಮಾತಾಡುವ ಅವಶ್ಯಕತೆ ಐತ್ರಿ. ಇಡೀ ನಾಡನ್ನು ನೋಡಾಕತ್ತೈತೆ. ನೀವು ಹೇಳ್ದಂಗೆ ಇಲ್ಲಿಯ ಸ್ಥಳೀಯ ಪ್ರತಿಭೆಗಳು ಅಷ್ಟೇ ಅಲ್ಲ, ಈ ವರ್ಷ ಪೂರಾ ಸ್ಟೇಟ್ ಲೆವೆಲ್ ಮಾಡಿದ್ದಾರೆ. ಜಾನಪದ ಕಲಾವಿದರಾದಂಥ MD ಆನಂದ್ ಅವರು ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಬಗ್ಗೆ ತಮ್ಮ ಅನಿಸಿಕೆ ಹೇಳ್ತಾರೆ ಕೇಳ್ರಿ.
ಎಲ್ಲರಿಗೂ ಈ ಸುದ್ದಿವಾಹಿನಿಯ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಕಾಕಾರ ಇಡೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಾಗ ಕಾಕ ಹೊಸ ಸುದ್ದಿ ತೊಗೊಂಡು ಬಂದಾನು ಅನ್ನುವಂಥ ಮಾತು ಇನ್ನೂ ನಮಗೆ ಕಿವಿಯಾಗ ಗೊಂಗಿಡ್ತಾವ. ನಮ್ಮ ಕಾಕಾರಿಗೆ ಏನೋ ಒಂದು ಕೆಲಸ ಮಾಡಿದರೆ ಅದಕ್ಕೆ ಅರ್ಥಪೂರ್ಣವಾಗಿರುವಂಥ ಒಂದು ಕೆಲಸ ಮಾಡಿರ್ತಾರೆ. ಯಾವುದೇ ಇಂಟ್ರ್ಯೂ ಮಾಡಲಿ, ಅವರು ಏನೇ ಒಂದು ಕಾರ್ಯಗಳನ್ನ ಮಾಡಿದ್ರು ಅದ್ರ ಹಿಂದೆ ಒಂದು ಶಕ್ತಿನ ಅಡಗೈತಿ. ಅವ್ರು ಕಾಕಾರ ಮಾಡಿರ್ತಕ್ಕಂಥ ಸಾಧನೆಯು ಸಾಕಷ್ಟುಗಳಿದಾವು. ಈ ಸತೀಶ್ ಶುಗರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳು ಇಲ್ಲಿಂದ ರಾಜ್ಯ ಮಟ್ಟ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಸತೀಶ್ ಸಾವ್ಕಾರ್ ಅಂದರೆ ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟಲ್ಲ, ಇಡೀ ದೇಶಕ್ಕೆ ಪರಿಚಿತರಾದಂಥ ಮಹಾನ್ ವ್ಯಕ್ತಿಗಳು. ಅವರ ಕಾರ್ಯ ಇನ್ನೂ ಸದಾ ಹೀಗೆ ಮುಂದುವರಲಿ. ಈ ಫೌಂಡೇಶನ್ ವತಿಯಿಂದ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಬಂದು ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಮ್ಮ ಸುದ್ದಿವಾಹಿನಿಯ ಕಾಕಾರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ತುಂಬ ಧನ್ಯವಾದ. ಈಗ ನಮ್ಮ ಜೋತಾವರ ಗುರುಗಳು ಜೋರಾಪುರ್ ಗುರುಗಳು ಈಗ ಕೊನೆಯ ಹಂತ ಅಂದರೆ ವೇದಿಕೆ ಮೇಲೆ ಲಾಸ್ಟ್ಗೊಬ್ಬರು ಭಾಷಣ ಮಾಡೋರಿರ್ತಾರೆ ನೋಡ್ರಿ, ಎಲ್ಲರ ಕಣ್ಣು ಅವ್ರ ಮೇಲೆ ಇರ್ತೈತಿ, ಏನು ಮಾತಾಡ್ತಾರಪ್ಪ ಅಂಥೇಳಿ. ನಾನೀಗ ಬೆಳಗಿಂದ ಎಲ್ಲ ತೋರಿಸ್ಕೊತ ಬಂದು ನಿಮ್ಗೆ ಈಗ ಕೊನೆ ಘಟ್ಟ ತಲುಪಕ್ಕಲ್ಲ, ಅದು ಕೇಂದ್ರ ಬಿಂದು. ಅವ್ರ ಅನಿಸಿಕೆ ಕೇಳೋಣ ಜೋರಾಪುರ ಸಾಹೇಬ್ರದ್ದು. ನಮಸ್ಕಾರ ಸರ್, ನಿಮ್ಮ ಅನಿಸಿಕೆ ಹೇಳ್ರಿ. ನಮಸ್ಕಾರ ಸರ್. ನಾವು ಸುಮಾರು 22 ವರ್ಷಗಳ ಹಿಂದುಗಡೆ ಪ್ರಾರಂಭದಂಥ ಈ ಸತೀಶ್ ಶುಗರ್ಸ್ ಅವಾರ್ಡ್ಸು ಮಧ್ಯದಲ್ಲಿ ಕೊರೋನಾ ಬಂದು ಒಂದು 3 ವರ್ಷ ಗ್ಯಾಪ್ ಆಯಿತು. ಇಲ್ಲಾಂದರೆ ಈಗ ಸಿಲ್ವರ್ ಜುಬ್ಲಿಗೆ ಬರ್ತಿದ್ವಿ ನಾವು. ಸೊ 22 ವರ್ಷದಿಂದ ಪ್ರತಿ ವರ್ಷ ಕೂಡ ನಾವು ಹೊಸದನ್ನು ಮಾಡ್ತಾ ಮಕ್ಕಳ ಒಂದು ಅಭಿರುಚಿಗೆ ತಕ್ಕಂತೆ ನಮ್ಮ ವೇದಿಕೆಯನ್ನು ಹಾಕಿ ಲಕ್ಷಾಂತರ ಮಕ್ಕಳಿಗೆ ಇವತ್ತು ವೇದಿಕೆಯನ್ನು ಕೊಟ್ಟಂಥ ನಮ್ಮ ಸತೀಶಣ್ಣ ಸಾಹೇಬರಿಗೆ ಕೋಟಿ ವಂದನೆಗಳನ್ನು ಮೊದಲನೇದಾಗಿ ತಿಳಿಸ್ತಾ, ಮತ್ತು ನಾವು ಇಲ್ಲಿ ಕಾರ್ಯಕ್ರಮವನ್ನು 2 ಭಾಗವಾಗಿ ನಾವು ಇಲ್ಲಿ ಮಾಡ್ತೇವೆ. ಮುಂಚೆ ಇವತ್ತು ನಮ್ಮ ಸೈಯದ್ ಸರ್ ಅವರು ಅಡ್ಡಾಡಿ ಎಲ್ಲ ಕವರ್ ಮಾಡಿದ ಪ್ರಕಾರ ನೋಡಬೇಕಂದ್ರೆ ಆಡಿಷನ್ ಮಾಡ್ತೇವೆ. ಇದರಲ್ಲಿ ವಿನ್ ಆದಂಥವರು ನಮ್ಮ ಮುಖ್ಯ ವೇದಿಕೆ ಜನವರಿಯಲ್ಲಿ ನಡೀತಕ್ಕಂಥ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಮುಖ್ಯ ವೇದಿಕೆ ಮೇಲೆ ಅವ್ರು ತಮ್ಮ ಪರ್ಫಾರ್ಮೆನ್ಸ್ ಮಾಡಬೇಕಾಗ್ತದೆ. ಈ ವೇದಿಕೆ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಭಾಳ ಉತ್ಪ್ರೇಕ್ಷೆ ಆಗ್ತದೆ ಹೇಳಿದರೆ, ರಾಜ್ಯ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ಅನ್ನತಕ್ಕಂಥ ಮಾತು ಭಾಳ ನಮಗೆ ಹೆಮ್ಮೆ ಅನ್ನಿಸ್ತದೆ. ಸೊ ಈ ವೇದಿಕೆಯಿಂದ ಪ್ರಮುಖವಾಗಿ ಸಾಕಷ್ಟು ಪ್ರತಿಭೆಗಳು ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿರಲಿ, ಸ್ಪೋರ್ಟ್ಸ್ದಲ್ಲಿರಲಿ ಅಥವಾ ಭಾಷಣ ರಂಗದಲ್ಲಿರಲಿ, ಎಲ್ಲ ರಂಗದಲ್ಲೂ ಕೂಡ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಇವತ್ತು ನಾವು GTVಯಲ್ಲಿ ನೋಡ್ತಕ್ಕಂಥ ಕಾಮಿಡಿ ಕಿಲಾಡಿಯಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಗಸ್ತಿ ಅವರು, ಸಂಜು ಬಸಯ್ಯ ಅವರು, ಹಾಗೆ ಶಿವ ಪೂಜಾರಿ ಅಂತವರು, ನೆಕ್ಸ್ಟು ಯಲ್ಲೇಶ್ ಕುಮಾರು, ಮಹಾಂತೇಶ್ ಅಂಥೇಳಿ ಸುಮಾರು ಜನ GTV ಕಾಮಿಡಿ ಕಿಲಾಡಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ಸರಿಗಮ ಕಾರ್ಯಕ್ರಮದಲ್ಲಿ ನಮ್ಮ ಅಶ್ವಿನಿ ದೇಮಶೆಟ್ಟಿ ಅವರು, ಹಾಗೆ ಮಹಾನಂದ ಗೋಸಾವಿ ಅಂತಿದ್ದರು. ಅವರು ಕೂಡ ನಮ್ಮ ಈ ವೇದಿಕೆಯಿಂದ ಹೋಗಿ ಸಾಕಷ್ಟು ಹೆಸರನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಮುಂದೆ ಕೂಡ ನಾವು ಸಾಹೇಬರಲ್ಲಿ ಇಷ್ಟೇ ಬೇಡ್ಕೊಳ್ಳೋದು, ಇನ್ನೂ ಹೆಚ್ಚಾಗಿ ಸರ್ ನೀವು ಈ ಬೆಳೀತಕ್ಕಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ತಂಡ ಯಾವತ್ತೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ರಾಜ್ಯದ ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ, ಸಿಂಪಲ್ ರಾಜಕಾರಣಿ, ಸಾವಿರಾರು ಕೋಟಿ ಒಡೆಯ, ಆದರೆ ಕೈಯಾಗ ಉಂಗುರಿಲ್ಲ, ಬಂಗಾರಿಲ್ಲ ಅಂದ ತಕ್ಷಣ ಕೋಟಿ ಜನ ನೋಡ್ರಿಪ್ಪ ನೀವು. ಅದನ್ನು ಎಷ್ಟು ಟ್ರೋಲ್ ಮಾಡಿರಿ. ಇನ್ನು ಮುಖ್ಯಮಂತ್ರಿ ಆದ ತಕ್ಷಣ ಮತ್ತೆ ಟ್ರೋಲ್ ಮಾಡೋಣ. ಇಂಥ ನಾಯಕಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಐತಿ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸತೀಶ್ ಜಾರಕಿಹೊಳಿ ಬಗ್ಗೆ ಇನ್ನೊಂದು ಸ್ವಲ್ಪ ನಮ್ಗೆ ಹೇಳ್ಬೇಕು ಅನ್ಸಕತ್ತೆ. ನಾವು ಸರ್ ಕೊರೋನಾದಲ್ಲಿ ಸುಮಾರು ಈ ನಮ್ಮ ಫೌಂಡೇಶನ್ ಕೇವಲ ಸಾಂಸ್ಕೃತಿಕ ಹಾಗೂ ಮತ್ತು ಕ್ರೀಡಾರಂಗಕ್ಕೆ ಸೀಮಿತವಾಗಿರದೆ, ಕೊರೋನಾದಲ್ಲೂ ಕೂಡ ಈ ಊರಲ್ಲಿ ಸುಮಾರು ಎಲ್ಲ ಪ್ರವಾಹ ಬಂದು ಒಂದು ವೇಳೆ ಸತೀಶ್ ಸಾಹೇಬ್ರು ಏನಾದರೂ ಅವತ್ತು ಮನಸ್ಸು ಮಾಡಿ ಊರು ಸ್ವಚ್ಛ ಮಾಡದೇ ಇದ್ದಿದ್ದರೆ ಮಹಾಮಾರಿಗಳು ನಮ್ಮ ಊರಿಗೆ ಆಕ್ರಮಿಸ್ಕೊಂಡು ಅವತ್ತು ಏನಾಗ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಆ ರೀತಿ ಪ್ರವಾಹ ನಮ್ಮನ್ನು ಪ್ರಥಮ ಬಾರಿಗೆ ಆ ರೀತಿ ಪ್ರವಾಹ ನಮ್ಮ ಗೋಕಾಕನ್ನು ಆವರಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಪ್ರವಾಹದಲ್ಲಿ ಉಚಿತವಾಗಿ ಅವರಿಗೆ ಮೆಡಿಸಿನ್ಸು, ಫುಡ್ ಕಿಟ್ಟು, ಆಹಾರದ ಒಂದು ಎಲ್ಲ ಧಾನ್ಯಗಳನ್ನು ನಾವು ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಅದಾದಮೇಲೆ ಕೊರೋನಾದಲ್ಲಿ ಕೂಡ ನಾವು ಮನೆಗೆ ಹೋಗಿ ಅವರಿಗೆ ಆಹಾರ ಕಿಟ್ಟನ್ನು ಕೊಟ್ಟಿವಿ, ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡಿದ್ದೇವೆ. ಅದು ನಿರಂತರವಾಗಿ ಮತ್ತು ಅವ್ರಿಗೆ ಆಕ್ಸಿಜನ್ ಕಿಟ್ಗಳನ್ನು ಫ್ರೀಯಾಗಿ ನಮ್ಮ ಫೌಂಡೇಶನಿಂದ ಕೊಟ್ಟಿದ್ದೇವೆ.
ಸೊ ಇಂಥ ಸಾಕಷ್ಟು ಕೆಲಸಗಳು ಸ್ಫೂರ್ತಿದಾಯಕ. ನಾವು ಇವತ್ತು ವಿಚಾರ ಮಾಡಿದ್ದನ್ನು ನಮ್ಮ ಸಾಹೇಬರು 10 ವರ್ಷದಿಂದ ವಿಚಾರ ಮಾಡಿ ಪೀಳಿಗೆ ಇಳಿದು ಬಿಟ್ಟಿರ್ತಾರೆ. ಅಂಥ ಮಹಾನ್ ನಾಯಕರ ಕೈ ಒಳಗೆ ನಾವು ಕೆಲಸ ಮಾಡತ್ತೀವಪ್ಪ ಅಂತಂದ್ರೆ ಅದು ನಮಗೊಂದು ಭಾಗ್ಯನ ಅಂತೇಳಿ ನಮಗೆ ಅನ್ನಿಸ್ತದೆ. ಸುಮಾರು ನಾವು ಇನಿಷಿಯಲ್ದಿಂದ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದಾಗ ಇಲ್ಲೇ ಸುಮಾರು ಮಿಲ್ಕ್ ಅಂತೇಳಿ ಮಾಡ್ತಾ ಇದ್ದೇವೆ. ಆಮೇಲೆ ಒಂದು 3-4 ವರ್ಷ ಆದಮೇಲೆ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅಂಥೇಳಿ ಮಾಡಿಕೊಂಡು ಇವತ್ತು ಸುಮಾರು ರಿಯಾಜ್ ಚೋಗ್ಲಾ ಮತ್ತು ನಮ್ಮ ತಂಡ ಏನದ ಸುಮಾರು 25 ವರ್ಷಗಳ ಅವಿರತವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಫೌಂಡೇಶನ್ದಿಂದ ಮುಂದೆ ಕೂಡ ನಾವು ಇನ್ನೂ ಭಾಳ ಕೆಲಸವನ್ನು ಮಾಡಲಿಕ್ಕೆ ಉತ್ಸುಕರಾಗಿದ್ದೇವೆ. ಸಾಹೇಬರ ಮಾರ್ಗದರ್ಶನದಲ್ಲಿ ಹಾಗೆ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲಣ್ಣ ಜಾರಕಿಹೊಳಿ ಅವರು ಕೂಡ ತಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ. ಹಾಗೆ ಪ್ರಿಯಾಂಕಕ್ಕ ಮೇಡಮ್ ಅವರು ಕೂಡ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಎಳೆದಂಥ ರಥವನ್ನು ನನ್ನ ಮಕ್ಕಳು ಇಳಿತಾರೆ ಅಂಥೇಳಿ ಏನು ಸಾಹೇಬ್ರು ಹೇಳಿದ್ರು ವೇದಿಕೆ ಮೇಲೆ, ಆ ಮಾತನ್ನು 100% ಅವರು ಪಾಲಿಸ್ತಾ ಬಡ ಮಕ್ಕಳಿಗಾಗಿ ನಮ್ಮ ಎಲೆಮರೆಯ ಕಾಯಿ ಅಂತ ಏನಿಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರೆಲ್ಲರ ಬದುಕನ್ನು ವಿಚಾರ ಮಾಡ್ತಾ ಅವ್ರಿಗೊಂದು ಬದುಕು ಕಟ್ಟಿಕೊಡ್ಲಿಕ್ಕೆ ತಾವೇನು ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ ಸರ್, ಇದು ಜಗತ್ತು ಮೆಚ್ಚತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ಮಕ್ಕಳ ಬಗ್ಗೆನೇ ವಿಚಾರ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಈ ಸಂದರ್ಭದಲ್ಲಿ ಪರರ ಮಕ್ಕಳಿಗೋಸ್ಕರ ಅಂಥ ಬೀಜಿಸ್ ಕಡಲು ಕೂಡ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಯೋಜನೆ ಮಾಡ್ತಾರೆ. ನಮ್ಮಂಥ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ಮಾಡ್ರಪ್ಪ ಕೆಲಸ ಅಂತ ಹೇಳ್ತಾರೆ. ಅಂದರೆ ಅವರಿಗೆ 100 ಕೋಟಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕವರ್ ಮಾಡಿದಂಥ ಶ್ರೇಯಸ್ ಸರ್ ಅವರಿಗೂ ಕೂಡ ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಇನ್ನೊಂದು 4 ಅಕ್ಕಿಕಾಳು ಬೆಳಬೇಕಾರೆ ಶಬ್ಬರಿ ಡಾಂಗೆ ಅವರು, ಯಾಕಂದ್ರೆ ಅವಾಗ ಅದು ಕಲ್ಯಾಣಮ್ಮ ಕಾರ್ಯಸಿದ್ಧಿ ಇವೆಲ್ಲ ಸ್ಟಾರ್ಟ್ ಆಕಾವ. ಶಬ್ಬರಿ ಡಾಂಗೆನೂ ರಾಜ್ಯದಾಗ ಒಂದು ಸ್ವಲ್ಪ ಜನಮನ ಗೆದ್ದಂಥ ಗಾಯಕ, ಒಂದು ಸ್ವಲ್ಪ ಅನಿಸಿಕೆ ಹೇಳ್ಬೇಕಂತಾರೆ ರೀ, ಹೇಳ್ರಿ. ಇಲ್ಲ, ಸತೀಶ್ ಅಣ್ಣವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಈಗ ನಾವು ಹೇಳಬೇಕಾಗಿದ್ದು ನಿಮ್ಮ ಬಗ್ಗೆ ಹೇಳಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ಬೆಂಗಳೂರಾಗಿದ್ದ, ದಿಲ್ಲಿಯಾಗಿದ್ದ, ಬಾಂಬೆದಾಗಿದ್ದ ದೊಡ್ಡ ಚಾನಲ್ಗಳು ನಡೆಸೋರ್ದಾರ. ಅವ್ರ ಮುಂದೆ ನೀವು ಇಲ್ಲೇ ನಮ್ಮ ಭಾಗದೊಳಗಿದ್ದ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿ ನಿಮ್ಮದಾದಂಥ ಒಂದು ಶೈಲಿ ಐತಿ, ನಿಮ್ಮದಾದಂಥ ಒಂದು ಭಾಷೆ ಐತಿ, ನಿಮ್ಮದಾದಂಥ ಒಂದು ಸೊಗಡು ಐತಿ. ಅದರೊಳಗೆ ಮಾತಿನಾಳಿಗೂ ಮನೆ ಕಟ್ಟುವಂಥ ಶಕ್ತಿ ನಿಮಗೆ ದೇವ್ರು ಕೊಟ್ಟಾನ. ಅದಕ್ಕೆ ಈ ನಂಬರ್ 1 ಚಾನಲಿನ ನಮ್ಮ ಸೈಯದ್ ಭಯ್ಯ ಅವ್ರ ಚಾನಲನ್ನು ನೀವೆಲ್ಲರೂ ವೀಕ್ಷಣೆ ಮಾಡಿರಿ, ಇವರಿಗೆ ಸಹಕಾರ ಕೊಟ್ಟಿರಿ. ಎಲ್ಲ ಬೆಂಗಳೂರವ್ರನ್ನ ದಿಲ್ಲಿ ಅವ್ರನ್ನ ಬೆಳೆಸ್ತೀರಿ, ನಮ್ಮ ಭಾಗದವ್ರನ್ನೂ ಬೆಳೆಸ್ರಿ ಅಂಥೇಳಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ಅದೇನೋ ಸಣ್ಣ ಬಾಯಿ ದೊಡ್ಡ ಮಾತಾಡ್ತಾರಲ್ಲ ಹಂಗೆ ಆಗ್ತದೆ. ಯಾಕಂದ್ರೆ ಎಷ್ಟೋ ಅಳು ಮಕ್ಕಳ ಕೈಯಾಗ ಈಗ ರೊಕ್ಕ ಕೊಡೋರು ಕಡಿಮೆ ಆಗ್ಯಾರ, ಏನಾರು ಕೊಂಡು ತಗೋಪ್ಪ ಅನ್ನುವಂಥ ಪರಿಸ್ಥಿತಿ ಮೊದಲಿದ್ದು. ಈಗ ಹಂಗಿಲ್ಲ. ಈಗ ಇಂಥದ್ರೊಳಗೆ ಲಕ್ಷ ಗಟ್ಟಲೆ, ಬಹುಶಃ ಲಕ್ಷ ಅಲ್ಲ ಕೋಟಿನೂ ದಾಟ್ತಿರ್ಬೋದು. ಇಷ್ಟೆಲ್ಲ ಕ್ರೀಡೆಗಳನ್ನು ಅಣ್ಣ ಹೇಳಿದಂಗೆ ಈಗ ಎಲ್ಲ ಈ ಕುಸ್ತಿ ಹಿಡ್ಕೊಂಡ, ಕರಾಟೆ ಹಿಡ್ಕೊಂಡ ಪ್ರತಿಯೊಂದರೊಳಗೂ ಅವ್ರು ಇದನ್ನು ಮಾಡ್ತಾರೆ. ಸಣ್ಣ ಪುಟ್ಟ ಕಲಾವಿದರು ಹಿಡ್ಕೊಂಡ ದೊಡ್ಡ ಕಲಾವಿದರು ಸದ್ಯಕ್ಕೆ ಇವ್ರ ವೇದಿಕೆ ಮೇಲೆ ಬಂದು ಹೋಗ್ತಾರೆ. ಈ ವೇದಿಕೆ ಮುಖಾಂತರ ಹೋದವ್ರ ಎಷ್ಟೋ ಜನ ಸರೆಗಮ ಅನ್ರಿ ಅಂತ ದೊಡ್ಡ ಚಾನಲ್ಗಳು ಬಂದಾವ. ಅಲ್ಲಿ ಹೋಗಿ ಇಲ್ಲಿ ಮಕ್ಕಳ ಭಾಗವಹಿಸ್ಬೇಕಾದ್ರೆ ಅವ್ರಿಗೆ ಸ್ಫೂರ್ತಿ ಒಂದು ಶಕ್ತಿ ಬರಬೇಕಾದ್ರೆ ಈ ಸತೀಶ್ ಅಣ್ಣ ಫೌಂಡೇಶನ್ ಅವ್ರು ಏನು ಮಾಡ್ತಾರಲ್ಲ, ಇದು ಭಾಳ ದೊಡ್ಡ ಶಕ್ತಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲನೂ ಸಿಗೋದಿಲ್ಲ. ಒಬ್ಬರು ಬೆನ್ನಿಗೆ ಯಾವಾಗಿದ್ರೂ ಸಹಕಾರ ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು, ಬೆನ್ನು ತಟ್ಟವ್ರು ಸಿಗಬೇಕು. ಅದು ಈ ನಿಜವಾಗಿ ಯಾರಾದರೂ ಇದ್ರೆ ನಮ್ಮ ಸತೀಶ್ ಅಣ್ಣವ್ರು ಅದಾರ, ಬೆನ್ನು ತಟ್ಟವರ. ಎಷ್ಟು ಜನ ಇಲ್ಲ, ಈಗ ನಾವು ಬಂದು ಎಷ್ಟೋ ಸರಿ ಇಲ್ಲಿ ಮಾಡಿ ಹೋಗಿವಿ ಕಾರ್ಯಕ್ರಮಗಳನ್ನು. ಇಷ್ಟಿದ್ದು ನಮ್ಮನ್ನು ನಿರ್ಣಾಯಕರಾಗಿ ಕರೆಸಿದಾರ. ಈ ಫೌಂಡೇಶನ್ ಇನ್ನೂ ಮುಂದೆ ಮರಿಲಿಲಿ. ಅವ್ರಿಗೆ ಆ ಪರಮಾತ್ಮ ಇನ್ನೂ ರಾಜಕೀಯದೊಳಗೆ ಭಾಳ ಏನು ಹೇಳಂಗಿಲ್ಲ, ಮುಖ್ಯಮಂತ್ರಿಗಳೆಲ್ಲ ಆಗಲಿ ಅಂತ ಹೇಳಿಸಿಂದ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಮನಸ್ಸು ತುಂಬಿ ಹಾರೈಸಿ ನಾನು 2 ಮಾತುಗಳಿಗೆ ಮಂಗಳ ಹಾಡ್ತಾ ಇದ್ದೀನಿ. ಶಬ್ಬೀರ್ ಡಾಂಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಸತೀಶ್ ಜಾರಕಿಹೊಳಿ ಅಂತ ಹೇಳಿದಾರೆ ರೀ. ಮಕ್ಕಳು ಸಹಿತ ಹೇಳಿದಾರೆ ರೀ. ಎಲ್ಲರ ಬಾಯಾಗ ಬರಾಕತೈತಿ ಅಂದ್ರೆ ಇನ್ನಿದು ಬೋಣಿಗೆ ಆಗೋದನ್ನ ಸರ್. ತುಂಬ ಧನ್ಯವಾದಗಳು ನಮ್ಮ ಮುಖ್ಯ ಅಭಿಮಾನಿ ಶಬ್ಬೀರ್ ಡಾಂಗೆ ಅವರಿಗೆ. ಮತ್ತೊಂದು ಖಡಕ್ ಸುದ್ದಿವಂಗ ಬರ್ತೀನಿ. ಸತೀಶ್ ಜಾರಕಿಹೊಳಿಯವರ ಸಂಪೂರ್ಣ ಇತಿಹಾಸ ಚರಿತ್ರೆಯೊಂದಿಗೆ. ನಮಸ್ಕಾರ. MDRS ಹಿರೇನಂದಿ ಈ ತಂಡಕ್ಕೆ ದಿನೇಶ್ ಕುಮಾರ್ ಅವರು,
ಹಾಗೆ ಸೈಯದ್ ಸರ್ ಅವರು ಎಲ್ಲರೂ